ಸರಸ್ವತಿ ಅವರ ದಣಿದ ಕಾಲುಗಳು ಮತ್ತು ದುಃಖಭರಿತ ಮುಖವೇ ಜೀವನವು ಅವರಿಂದ ಎಷ್ಟು ಏನು ಕಸಿದುಕೊಂಡಿತ್ತು ಎಂಬುದಕ್ಕೆ ಸಾಕ್ಷಿಯಾಗಿದ್ದವು. 70 ವರ್ಷದ ವಯಸ್ಸು ಈಗ ಅವರ ಮುಖದ ಮೇಲೆ ಒಂದು ಗಾಢವಾದ ದುಃಖವಾಗಿ ನೆಲೆಸಿತ್ತು. ಕೈಯಲ್ಲಿ ಒಂದು ಚಿಕ್ಕ ಚೀಲವನ್ನು ಹಿಡಿದು ಅವರು ಕಿರಾಣಿ ಅಂಗಡಿಯ ಮುಂದೆ ನಿಂತಿದ್ದರು. ಅಂಗಡಿಯ ಮಾಲೀಕ ರಾಜೇಶ್ ಸರಸ್ವತಿ ಅವರಿಗೆ ವರ್ಷಗಳಿಂದ ಪರಿಚಯದವನಾಗಿದ್ದನು. ಅವರನ್ನು ನೋಡುತ್ತಿದ್ದಂತೆಯೇ ತಕ್ಷಣ ಸಾಮಾನುಗಳನ್ನು ತೆಗೆಯಲು ಆರಂಭಿಸುತ್ತಾ, ಅಮ್ಮ, ನಿಮಗೆ ಎಷ್ಟು ಬಾರಿ ಹೇಳಿದ್ದೇನೆ, ನೀವು ಬರಬೇಡಿ, ನಿಮ್ಮ ಸೊಸೆಯನ್ನು ಕಳುಹಿಸಿಕೊಡಿ ಅಂತ. ಈ ವಯಸ್ಸಿನಲ್ಲಿ ಇಷ್ಟು ಭಾರವಾದ ಸಾಮಾನುಗಳನ್ನು ನಿಮಗೆ ಎತ್ತಲಿಕ್ಕೆ ಆಗುತ್ತದೆಯೇ ಅಂತ ಕೇಳಿದ. ಸರಸ್ವತಿ ಯಾವುದೇ ಉತ್ತರ ಕೊಡಲಿಲ್ಲ. ಅವರು ಕೇವಲ ಕಂಪಿಸುವ ಕೈಗಳಿಂದ ಚೀಲವನ್ನು ಎತ್ತಲು ಪ್ರಯತ್ನಿಸಿದರು. ಆದರೆ ಅದೇ ವೇಳೆ ಅವರ ತಲೆ ಸುತ್ತಿದಂತೆ ಆಯಿತು. ಇದನ್ನು ನೋಡಿ ರಾಜೇಶ್ ಗಾಬರಿಗೊಂಡು ಅವರ ಕಡೆ ನೋಡುತ್ತಾ, ನಿಲ್ಲಿ ಅಮ್ಮ, ನಾನು ನನ್ನ ಹುಡುಗನಿಗೆ ಹೇಳುತ್ತೇನೆ, ಅವನು ನಿಮ್ಮ ಸಾಮಾನುಗಳನ್ನು ಮನೆಗೆ ತಲುಪಿಸುತ್ತಾನೆ, ನೀವು ಬಿಡಿ ಅಂತ ಹೇಳಿದ. ಸರಸ್ವತಿ ತಮ್ಮನ್ನು ತಾವೇ ಸಮಾಧಾನ ಪಡಿಸಿಕೊಂಡು ದಣಿದ ನಗುಮುಖದೊಂದಿಗೆ, ಪರವಾಗಿಲ್ಲ ಮಗನೇ, ನಾನೇ ಹೊತ್ತುಕೊಂಡು ಹೋಗುತ್ತೇನೆ, ನೀನು ನನ್ನ ಬಗ್ಗೆ ಚಿಂತಿಸಬೇಡ ಅಂತ ಹೇಳಿದರು. ಅವರು ಚೀಲವನ್ನು ಬಿಗಿಯಾಗಿ ಹಿಡಿದು ರಸ್ತೆ ದಾಟಲು ಪ್ರಾರಂಭಿಸಿದರು. ಟ್ರಾಫಿಕ್ ಅಷ್ಟೊಂದು ನಿಯಂತ್ರಣ ತಪ್ಪಿದಂತಿತ್ತು. ವಾಹನಗಳ ನಿಲ್ಲುವ ಕ್ಷಣವೇ ಕಾಣಿಸುತ್ತಿರಲಿಲ್ಲ. ಯಾವಾಗ ಅವರು ಧೈರ್ಯ ಮಾಡಿ ರಸ್ತೆಯ ಮಧ್ಯೆ ಕಾಲಿಟ್ಟರೋ ಆಗ ಒಂದು ವೇಗವಾದ ಕಾರು ಅವರ ಪಕ್ಕದಿಂದ ದಾಟಿತು. ಸರಸ್ವತಿ ತಮ್ಮನ್ನು ತಾವು ಉಳಿಸಿಕೊಳ್ಳಲು ಹಿಂದೆ ಸರಿದರು. ಆದರೆ ಅದೇ ಸಮಯದಲ್ಲಿ ಒಂದು ಸ್ಕೂಟಿ ಅವರಿಗೆ ಡಿಕ್ಕಿ ಹೊಡೆಯಿತು. ಅಯ್ಯೋ ಪಾಪ ಎಂದು 4 ಕಡೆಗಳಿಂದ ಧ್ವನಿಗಳು ಕೇಳಿಬಂದವು. ಸರಸ್ವತಿ ನೆಲಕ್ಕೆ ಬಿದ್ದರು. ಅವರ ಕನ್ನಡಕ ಒಡೆದು ಹೋಯಿತು ಮತ್ತು ಚೀಲವು ಹರಿದು ಹೋಯಿತು. ಅದರಲ್ಲಿ ಇಟ್ಟಿದ್ದ ಬೇಳೆ ಮತ್ತು ಇತರ ಸಾಮಾನುಗಳು ರಸ್ತೆಯ ಮೇಲೆ ಚದುರಿಬಿಟ್ಟವು. ಜನರು ತಕ್ಷಣ ಅವರ ಸಹಾಯಕ್ಕೆ ಓಡಿ ಬಂದರು. ಯಾರೋ ಅವರನ್ನು ಎತ್ತಿದರು, ಯಾರೋ ಅವರ ಚದುರಿದ ಸಾಮಾನುಗಳನ್ನು ಒಟ್ಟುಗೂಡಿಸಿದರು, ಮತ್ಯಾರೋ ಅವರ ಒಡೆದ ಕನ್ನಡಕವನ್ನು ಎತ್ತಿದರು. ಜನಸಮೂಹದ ಒಳಗಿನಿಂದ ಒಬ್ಬ ಹುಡುಗ ಮುಂದೆ ಬಂದು ಚಿಂತೆಯಿಂದ, ಅಮ್ಮ, ನಿಮ್ಮ ಮನೆ ಎಲ್ಲಿದೆ? ನಾನು ನಿಮ್ಮನ್ನು ಬಿಟ್ಟು ಬರುತ್ತೇನೆ ಅಂದನು. ಅದೇ ವೇಳೆ ಹತ್ತಿರ ನಿಂತಿದ್ದ ತರಕಾರಿ ಮಾರಾಟಗಾರನು, ಅಯ್ಯೋ, ಈ ಅಮ್ಮ ದೇವಾಲಯದ ಹತ್ತಿರದಲ್ಲಿ ವಾಸಿಸುತ್ತಾರೆ, ನನಗೆ ಇವರು ಗೊತ್ತಿದ್ದಾರೆ, ಅಣ್ಣ, ನೀನು ಇವರನ್ನು ಚೆನ್ನಾಗಿ ಮನೆಗೆ ತಲುಪಿಸಿ ಬಾ ಅಂತ ಹೇಳಿದ. ಸರಸ್ವತಿ ಕಂಪಿಸುವ ಕೈಗಳಿಂದ ತಮ್ಮ ಸೀರೆಯನ್ನು ಸರಿಪಡಿಸುತ್ತಿದ್ದರು. ಅವರ ಮುಖದಲ್ಲಿ ನೋವು ಇದ್ದಿತು, ಆದರೆ ಆ ನೋವಿಗಿಂತಲೂ ಹೆಚ್ಚು ಆಳವಾದ ಅಸಹಾಯಕತೆ ಕಾಣಿಸುತ್ತಿತ್ತು. ಯಾವಾಗ ಆ ಹುಡುಗ ಸರಸ್ವತಿ ಅವರನ್ನು ಮನೆಗೆ ತಲುಪಿಸಿದನೋ ಆಗ ಅವರ ಸೊಸೆ ಶಿಲ್ಪ ಅವರ ಕೈಯಿಂದ ಚೀಲವನ್ನು ಕಸಿದುಕೊಂಡಳು. ಸಾಮಾನುಗಳನ್ನು ಹೊರತೆಗೆದ ತಕ್ಷಣವೇ ಅವಳ ಕಣ್ಣುಗಳು ಕೆಂಪಾಗಿ ಬಿಟ್ಟವು ಮತ್ತು ಅವಳು ತನ್ನ ಅತ್ತೆಯ ಕಡೆಗೆ ಕೋಪದಿಂದ ನೋಡುತ್ತಾ, ನೋಡಿಕೊಂಡು ನಡೆಯಲು ಆಗಲಿಲ್ಲವೇ ನಿಮಗೆ? ಎಲ್ಲ ಸಾಮಾನು ಹಾಳು ಮಾಡಿಬಿಟ್ಟಿದ್ದೀರಲ್ಲ. ಇದು ನೋಡಿ, ಬೇಳೆ ಮತ್ತು ಅಕ್ಕಿಯ ಪೂರ್ಣ ಚೀಲವೇ ಹರಿದು ಹೋಗಿದೆ. ಈಗ ಇದನ್ನು ನಾನು ಏನು ಮಾಡಲಿ? ಸಕ್ಕರೆಯೂ ದಾರಿಯಲ್ಲೇ ಸುರಿದು ಬಿಟ್ಟಿದ್ದೀರಿ. ಉಳಿದ ಸಾಮಾನುಗಳನ್ನಾದರೂ ಏಕೆ ತಂದಿರಿ? ಅವನು ಸಹ ಅಲ್ಲಿಯೇ ಬಿಟ್ಟು ಬರಬೇಕಿತ್ತು ಅಂತ. ಅವಳ ಕೋಪ ಇಲ್ಲಿಗೆ ನಿಲ್ಲಲಿಲ್ಲ. ಅವಳು ಚೀಲವನ್ನು ನೆಲಕ್ಕೆ ಎಸೆದು ಕೂಗಾಡುತ್ತಾ ಹೇಳಿದಳು, ನಿಮ್ಮ ಮಗ ಬೆಂಗಳೂರಿನಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿದ್ದಾನೆ, ಇಲ್ಲಿ ನೀವು ನನ್ನ ತಲೆ ಮೇಲೆ ಹತ್ತಿ ಕುಳಿತಿದ್ದೀರಿ ಅಂತ ಹೇಳಿದಳು. ಸರಸ್ವತಿ ಮೌನವಾಗಿ ಅವಳ ಕಡೆ ನೋಡಿದರು. ಅವರ ಮುಖದಲ್ಲಿ ನೋವು ಮತ್ತು ಅಸಹಾಯಕತೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅವರಿಗೆ ಗೊತ್ತಿತ್ತು, ತಾನು ಏನಾದರೂ ಮಾತನಾಡಿದರೆ ವಿಷಯ ಇನ್ನಷ್ಟು ಕೆಡುತ್ತದೆ ಎಂದು. ಅವರು ನಿಧಾನವಾಗಿ ತಮ್ಮ ಸೀರೆ ಸೆರಗಿನ ಅಂಚಿನಲ್ಲಿ ಕಟ್ಟಿಟ್ಟುಕೊಂಡಿದ್ದ ಗಂಟನ್ನು ಬಿಚ್ಚಿ ಅದರಿಂದ ಉಳಿದಿದ್ದ 50 ರೂಪಾಯಿಯ ನೋಟನ್ನು ತೆಗೆದು ಕಂಪಿಸುವ ಕೈಗಳಿಂದ ಶಿಲ್ಪಾಳ ಕಡೆಗೆ ಚಾಚುತ್ತಾ ಮೃದುವಾದ ಸ್ವರದಲ್ಲಿ, ಸೊಸೆ, ತಿನ್ನಲು ಏನಾದರೂ ಮಾಡಿದ್ದೀಯಾ? ತುಂಬ ಹಸಿವು ಆಗಿದೆ ಅಂತ ಕೇಳಿದರು. ಶಿಲ್ಪ ಆ ನೋಟನ್ನು ಕಿತ್ತುಕೊಂಡು ತಣ್ಣನೆಯ ದೃಷ್ಟಿಯಿಂದ ಹೇಳಿದಳು, ಹೌದು, ಹೋಗಿ ಅಡಿಗೆ ಮನೆಯಿಂದ ತೆಗೆದುಕೊಂಡು ತಿನ್ನಿ, ತಿಂದ ಮೇಲೆ ಪಾತ್ರೆಗಳನ್ನು ತೊಳೆದಿಟ್ಟು ಬಿಡಿ ಅಂತ ಹೇಳಿ ಅವಳು ತನ್ನ ಕೊಠಡಿಗೆ ಹೋಗಿ ಬಾಗಿಲನ್ನು ಜೋರಾಗಿ ಮುಚ್ಚಿಬಿಟ್ಟಳು. ಬಾಗಿಲು ಮುಚ್ಚಿದ ಕೂಡಲೇ ಮನೆಯಲ್ಲಿ ಒಂದು ವಿಚಿತ್ರ ಮೌನ ಆವರಿಸಿತು. ಸರಸ್ವತಿ ಅವರು ಕೆಲವು ಕ್ಷಣಗಳು ಅಲ್ಲಿಯೇ ನಿಂತಿದ್ದರು. ಅವರ ಕಣ್ಣುಗಳಿಂದ ಕಣ್ಣೀರು ಮೌನವಾಗಿ ಹರಿಯತೊಡಗಿತು. ಆದರೆ ತುಟಿಗಳ ಮೇಲೆ ಯಾವುದೇ ದೂರು ಇರಲಿಲ್ಲ. ಕೇವಲ ಒಂದು ದಣಿದ ನಗು ಇದ್ದಿತು. ಏನೂ ಆಗಿಲ್ಲ, ಎಲ್ಲ ಸರಿಯಾಗಿದೆ ಅಂತ ತಮ್ಮನ್ನು ತಾವು ಸಮಾಧಾನಪಡಿಸಿಕೊಳ್ಳುವಂತೆ ಶಿಲ್ಪ ಹೋದ ನಂತರ ಸರಸ್ವತಿ ನಿಧಾನವಾಗಿ ಅಡಿಗೆ ಮನೆಯ ಕಡೆ ಹೋದರು. ರಸ್ತೆಯಲ್ಲಿ ಬಿದ್ದ ನೋವು ಮತ್ತು ಸೊಸೆಯ ಮಾತಿನ ಅವಮಾನ ಎರಡೂ ಸೇರಿ ಅವರ ಬೆನ್ನು ಇನ್ನಷ್ಟು ಬಾಗುವಂತೆ ಮಾಡಿದ್ದವು. ಅಡಿಗೆ ಮನೆಗೆ ಹೋದಾಗ ಸಿಂಕಿನಲ್ಲಿ ಮುಸುರೆ ಪಾತ್ರೆಗಳು ಬಿದ್ದಿದ್ದವು ಮತ್ತು ಗ್ಯಾಸ್ ಮೇಲೆ ಪಲ್ಲೆಯ ಪಾತ್ರೆ ಇಡಲಾಗಿತ್ತು. ಅವರು ದಣಿದ ಕೈಗಳಿಂದ ಒಲೆಯ ಹತ್ತಿರ ಇಟ್ಟಿದ್ದ ರೊಟ್ಟಿ ಮತ್ತು ಸ್ವಲ್ಪ ಪಲ್ಯವನ್ನು ತೆಗೆದುಕೊಂಡು ಸ್ಟೀಲ್ ತಟ್ಟೆಯಲ್ಲಿ ಊಟವನ್ನು ಹಾಕಿಕೊಂಡು ಒಂದು ಮೂಲೆಯಲ್ಲಿ ಕುಳಿತರು. ಮೊದಲ ತುತ್ತು ಬಾಯಿಗೆ ಹಾಕುತ್ತಿದ್ದಂತೆಯೇ ಅವರ ಕಣ್ಣುಗಳು ತುಂಬಿಕೊಂಡವು.
ಅವರು ನಿಧಾನವಾಗಿ ಗುಣುಗಿದರು. ಹೇ ಭಗವಂತ, ನನಗೆ ಧೈರ್ಯ ಕೊಡು. ನನ್ನ ಮಗನಿಗೆ ನನ್ನ ನೋವಿನ ಬಗ್ಗೆ ಯಾವತ್ತೂ ತಿಳಿಯಬಾರದು ಅಂತ. ಮತ್ತೆ ಕಣ್ಣುಗಳನ್ನು ಮುಚ್ಚಿಕೊಂಡು ಅವನ ಜೀವನ ಸುಖವಾಗಿರಲಿ, ಅದೇ ನನ್ನ ಪ್ರಾರ್ಥನೆ ಅಂತ ದೇವರಲ್ಲಿ ಕೇಳಿಕೊಂಡರು. ರಾತ್ರಿ ಸುಮಾರು 9:30 ಸಮಯ. ಶಿಲ್ಪ ತನ್ನ ಕೊಠಡಿಯಲ್ಲಿ ಬಟ್ಟೆಗಳನ್ನು ಮಡಿಸಿಡುತ್ತಿದ್ದಳು. ಆಗಲೇ ಅವಳ ಫೋನ್ ಮೊಳಗಿತು. ಪರದೆಯ ಮೇಲೆ ಸಂಪತ್ ಹೆಸರು ಹೊಳೆಯುತ್ತಿತ್ತು. ಶಿಲ್ಪ ನಗುಮುಖದಿಂದ ಫೋನ್ ಎತ್ತಿ, ಹೇಗಿದ್ದೀರಿ, ಊಟ ಮಾಡಿದ್ದೀರಾ ಅಥವಾ ಇಲ್ಲ ಅಂತ ಕೇಳಿದಳು. ಸಂಪತ್ ತಕ್ಷಣ, ಹೌದು ಮಾಡಿದೆ, ಅಮ್ಮ ಎಲ್ಲಿದ್ದಾರೆ, ಅವರ ಜೊತೆ ಮಾತನಾಡಿಸು ಅಂತ ಹೇಳಿದ. ಶಿಲ್ಪ ಸ್ವಲ್ಪ ಮುಜುಗರದಿಂದ ಸುಳ್ಳು ಹೇಳುತ್ತಾ, ಅಯ್ಯೋ ಅತ್ತೆ ಈಗ ತಾನೇ ಊಟ ಮಾಡಿ ಮಲಗಿಬಿಟ್ಟಿದ್ದಾರೆ. ಇಂದು ದೇವಾಲಯದಲ್ಲಿ ಕೀರ್ತನೆ ಇತ್ತು ಅಲ್ವಾ, ನಿಮಗೆ ಗೊತ್ತೇ ಇದೆ ಅತ್ತೆಗೆ ಕೀರ್ತನೆ ಎಷ್ಟು ಇಷ್ಟ ಅಂತ. ಇವತ್ತು ದಿನವಿಡೀ ಅಲ್ಲಿಯೇ ಇದ್ದರು, ತುಂಬ ದಣಿದು ಬಂದಿದ್ದರು, ಅದಕ್ಕೆ ಬೇಗನೆ ಮಲಗಿಬಿಟ್ಟರು ಅಂತ ಹೇಳಿದಳು. ಇದನ್ನು ಕೇಳಿ ಸಂಪತ್ ನಗುತ್ತಾ, ಹಾಗಿದ್ದರೆ ಒಳ್ಳೆಯದೇ ಆಯಿತು. ಹೀಗೆ ಓಡಾಡುತ್ತಾ ಇದ್ದರೆ ಅವರ ಆರೋಗ್ಯವೂ ಚೆನ್ನಾಗಿರುತ್ತದೆ, ಇಲ್ಲದಿದ್ದರೆ ದಿನವಿಡೀ ಮನೆಯಲ್ಲೇ ಇದ್ದರೆ ಅಸ್ವಸ್ಥರಾಗಿ ಬಿಡುತ್ತಾರೆ ಅಂತ ಹೇಳಿದ. ಶಿಲ್ಪ ತಕ್ಷಣ ಮಾತನ್ನು ಬದಲಿಸುತ್ತಾ, ಸರಿ ಕೇಳಿ, ನನಗೆ 5,000 ರೂಪಾಯಿ ಕಳಿಸುತ್ತೀರಾ ಅಂದಳು. ಸಂಪತ್ ಬೆಚ್ಚಿಬಿದ್ದು, ಏನು, 10 ದಿನಗಳ ಹಿಂದೆ 15,000 ಕಳಿಸಿದ್ದೆ, ಇಷ್ಟು ಬೇಗ ಮತ್ತೆ ಹಣ ಏಕೆ ಅಂತ ಕೇಳಿದ. ಶಿಲ್ಪ ತಡ ಮಾಡದೆ ಸ್ಪಷ್ಟನೆ ಕೊಟ್ಟಳು, ಅದು ಅತ್ತೆಯವರ ಔಷಧಿ ಮುಗಿದು ಹೋಯಿತು. ನಾಳೆ ದೇವಾಲಯದಲ್ಲಿ ಸ್ವಲ್ಪ ದಾನ ಮಾಡಬೇಕು ಅಂತ ಅತ್ತೆ ಹೇಳುತ್ತಿದ್ದರು, ಹಾಗಾಗಿ ನಿಮಗೆ ಹೇಳೋಣ ಅಂತ. ಇದನ್ನು ಕೇಳಿ ಸಂಪತ್ ಪ್ರೀತಿಯಿಂದ, ಅಯ್ಯೋ ಅಮ್ಮನಿಗೆ ಬೇಕಿದ್ದರೆ ಮೊದಲೇ ಹೇಳಬೇಕಲ್ಲ, ಸರಿ ಈಗಲೇ ಕಳಿಸುತ್ತೇನೆ ಅಂದನು. ಶಿಲ್ಪ ನಿರಾಳವಾಗಿ ಉಸಿರೆಳೆದು ಮತ್ತು ಫೋನ್ ಇಡುತ್ತಾ ಸ್ವಲ್ಪ ನಕ್ಕಳು. ಸರಸ್ವತಿ ಅವರು ತಮ್ಮ ಕೊಠಡಿಯಲ್ಲಿ ಮೌನವಾಗಿ ಮಲಗಿದ್ದರು. ಶಿಲ್ಪ ಮತ್ತು ಸಂಪತ್ ಮಾತುಕತೆಯನ್ನು ಅವರು ಸ್ಪಷ್ಟವಾಗಿ ಕೇಳಿದ್ದರು. ಅವರ ಕಣ್ಣುಗಳಿಂದ ಕಣ್ಣೀರು ಸ್ವಯಂ ಹರಿಯತೊಡಗಿತು. ಅವರಿಗೆ ಚೆನ್ನಾಗಿ ಗೊತ್ತಿತ್ತು, ಅವರು ಏನಾದರೂ ಹೇಳಿದರೆ ಅವರ ಸೊಸೆ ಅವರಿಗೆ ಊಟವನ್ನು ಸಹ ಕೊಡದೇ ಇರಬಹುದು ಎಂದು. ಸಂಜೆ ರಸ್ತೆಯಲ್ಲಿ ಬಿದ್ದ ಪರಿಣಾಮ ಅವರ ಸಂಪೂರ್ಣ ದೇಹ ನೋವಿನಿಂದ ಬಳಲುತ್ತಿತ್ತು. ಮೊಣಕಾಲಿನ ಮೇಲೆ ತಗುಲಿದ ಗಾಯದಿಂದ ಕಾಲುಗಳು ಗಟ್ಟಿಯಾಗಿ ಬಿಟ್ಟಿದ್ದವು. ನೋವು ಅಷ್ಟು ಹೆಚ್ಚಾಗಿತ್ತು. ನಿದ್ರೆ ಅವರ ಕಣ್ಣಿಗೆ ಮೈಲುಗಳಷ್ಟು ದೂರವಾಗಿತ್ತು. ಸ್ವಲ್ಪ ಧೈರ್ಯ ಕೂಡಿಸಿ ಅವರು ಎದ್ದು ಹತ್ತಿರದ ಟೇಬಲ್ನ ಡ್ರಾಯರ್ನಲ್ಲಿ ಯಾವುದಾದರೂ ಮುಲಾಮಿದೆಯಾ ಎಂದು ಹುಡುಕತೊಡಗಿದರು. ಆದರೆ ಅಲ್ಲಿ ಏನೂ ಸಿಗಲಿಲ್ಲ. ನಂತರ ತುಂಬ ಕಷ್ಟಪಟ್ಟು ಅಲ್ಮಾರಿಯನ್ನು ತೆರೆದು ಅದರೊಳಗೆ ಹುಡುಕಾಡತೊಡಗಿದರು. ಅಷ್ಟರಲ್ಲಿ ಕೊಠಡಿಯ ಬಾಗಿಲು ತೆರೆದು ಶಿಲ್ಪ ಒಳಬಂದಳು. ಅವಳು ಕಿರಿಕಿರಿಯ ಧ್ವನಿಯಲ್ಲಿ, ಅತ್ತೆ, ಇದು ಏನು ಗದ್ದಲ ಮಾಡುತ್ತಿದ್ದೀರಿ, ಕನಿಷ್ಠ ರಾತ್ರಿ ಆದರೂ ನಿದ್ದೆ ಮಾಡಲು ಬಿಡಿ. ನಿಮಗೆ ಯಾವುದೇ ಕೆಲಸ ಇಲ್ಲ, ಆದರೆ ನನಗೆ ಬೆಳಗ್ಗೆ ತುಂಬ ಕೆಲಸ ಇರುತ್ತದೆ ಅಂತ ಹೇಳಿದಳು. ಸರಸ್ವತಿ ಅವರು ಕಣ್ಣೀರು ಒರೆಸುತ್ತಾ ನಿಧಾನವಾದ ಸ್ವರದಲ್ಲಿ, ಸೊಸೆ, ಮೊಣಕಾಲಿನಲ್ಲಿ ತುಂಬ ನೋವು ಆಗುತ್ತಿದೆ, ಬಿದ್ದ ಕಾರಣದಿಂದ ದೇಹವು ತುಂಬ ನೋವು ಕೊಡುತ್ತಿದೆ, ನಿನ್ನ ಬಳಿ ಯಾವುದಾದರೂ ನೋವಿನ ಔಷಧಿ ಇದ್ದರೆ ಕೊಡು ಅಂತ ಹೇಳಿದರು. ಇದನ್ನು ಕೇಳುತ್ತಿದ್ದಂತೆಯೇ ಶಿಲ್ಪಾಳ ಮುಖ ಕೆಂಪಾಯಿತು. ಅವಳು ಕೋಪದಿಂದ ಉತ್ತರಿಸುತ್ತಾ, ನನ್ನ ಬಳಿ ಔಷಧಿ ಎಲ್ಲಿ ಇರುತ್ತದೆ, ನಿಮ್ಮ ಮಗನು ನನಗೆ ನೋಟುಗಳ ಕಂತೆ ಕೊಡುತ್ತಾನೆಯೇ, ಎಲ್ಲ ಔಷಧಿಗಳನ್ನು ಮೊದಲೇ ಮನೆಯಲ್ಲಿ ಇಟ್ಟುಕೊಳ್ಳಲು ನಾನೇನು ಯಾವುದೇ ರೋಗಿಯಾಗಿಲ್ಲ. ಹೀಗೆ ಹೇಳಿ ಅವಳು ತಿರುಗಿ ಹೋಗಿ ಬಾಗಿಲನ್ನು ಜೋರಾಗಿ ಮುಚ್ಚಿಬಿಟ್ಟಳು. ಸರಸ್ವತಿ ಅಲ್ಲಿಯೇ ನಿಂತು ಬಿಟ್ಟರು. ಕಣ್ಣುಗಳ ತುಂಬಿಕೊಂಡವು. ಔಷಧಿ ಸಿಗಲಿಲ್ಲ. ಆದರೆ ಅವರ ಹೃದಯದ ನೋವು ಇನ್ನಷ್ಟು ಆಳವಾಯಿತು. ಶಿಲ್ಪಾ ಬಾಗಿಲು ಪಟಾಕನೆ ಮುಚ್ಚಿ ಹೋಗಿದ್ದಳು. ಕೊಠಡಿಯಲ್ಲಿ ಮತ್ತೆ ಮೌನ ಆವರಿಸಿತು. ಸರಸ್ವತಿ ಅಲ್ಮಾರಿಯ ಬಾಗಿಲನ್ನು ಅರ್ಧ ತೆರೆದ ಹಾಗೆಯೇ ಬಿಟ್ಟು ನಿಧಾನವಾಗಿ ಹಾಸಿಗೆಯ ಮೇಲೆ ಬಂದು ಕುಳಿತರು. ನೋವಿನಿಂದ ಕುಲುಕುತ್ತಾ ತಮ್ಮ ಮೊಣಕಾಲುಗಳನ್ನು ಸವರತೊಡಗಿದರು. ಅವರ ಕಣ್ಣೀರು ಸ್ವತಃ ಹರಿಯುತ್ತಲೇ ಇತ್ತು. ರಾತ್ರಿಯ ಮೌನದಲ್ಲಿ ಅವರ ಪ್ರತಿಯೊಂದು ಕಣ್ಣೀರು ತಲೆದಿಂಬಿನ ಮೇಲೆ ಬಿದ್ದು ಅವರ ನಿರ್ಗತಿಕತೆಯ ಕಥೆಯನ್ನು ಹೇಳುವಂತಿತ್ತು. ಅವರು ಪದೇ ಪದೇ ಮನಸ್ಸಿನಲ್ಲಿ, ಅಯ್ಯೋ ನನ್ನ ಮಗ ಸಂಪತ್ ಇಲ್ಲಿಯೇ ಇದ್ದಿದ್ದರೆ, ಅವನು ಇದ್ದಿದ್ದರೆ ಹೀಗೆ ನೋವಿನಲ್ಲಿ ನಾನು ಒಬ್ಬಳೇ ತೊಳ್ಳುತ್ತಿರಲಿಲ್ಲ ಅಂತ ಯೋಚಿಸುತ್ತಿದ್ದರು. ಅವರ ಕಣ್ಣುಗಳು ಮೇಲ್ಛಾವಣಿಯತ್ತ ನೆಟ್ಟಿದ್ದವು. ಆದರೆ ನಿದ್ರೆ ಮೈಲುಗಳಷ್ಟು ದೂರವಾಗಿತ್ತು. ಗಡಿಯಾರದ ಮುಳ್ಳುಗಳು ಮೌನವಾಗಿ ಮುಂದೆ ಸಾಗುತ್ತಲೇ ಇದ್ದವು ಮತ್ತು ಸರಸ್ವತಿ ಅವರ ಕಣ್ಣೀರು ನಿಲ್ಲುವ ಲಕ್ಷಣವೇ ತೋರಿಸಲಿಲ್ಲ. ನೋವು ಮತ್ತು ಏಕಾಂತವು ಸೇರಿ ಅವರಿಗೆ ಒಂದು ಕ್ಷಣವೂ ಶಾಂತಿಯಿಂದ ನಿದ್ರೆ ಮಾಡಲು ಬಿಡಲಿಲ್ಲ. ಬೆಳಗಿನ ಮೃದುವಾದ ಬೆಳಕು ಕಿಟಕಿಯಿಂದ ಕೊಠಡಿಗೆ ಹರಿದು ಬರುತ್ತಿತ್ತು. ಸರಸ್ವತಿ ಇಡೀ ರಾತ್ರಿ ನೋವು ಮತ್ತು ನರಳಾಟದಿಂದ ದಣಿದು ಮಲಗಿದ್ದರು. ಅವರ ಮೊಣಕಾಲುಗಳು ಗಟ್ಟಿಯಾಗಿ ಬಿಟ್ಟಿದ್ದವು ಮತ್ತು ಕಣ್ಣುಗಳು ನಿದ್ರೆಗಿಂತ ಕಣ್ಣೀರಿನಿಂದ ಹೆಚ್ಚು ಭಾರವಾಗಿದ್ದವು. ಅಷ್ಟರಲ್ಲಿ ಅಕಸ್ಮಾತಾಗಿ ಬಾಗಿಲು ಜೋರಾಗಿ ತೆರೆದಿತು. ಶಿಲ್ಪಾ ಕೈಯಲ್ಲಿ 50 ರೂಪಾಯಿಯ ನೋಟು ಹಿಡಿದು ಒಳಬಂದು, ಅತ್ತೆ, ಇದನ್ನು ತೆಗೆದುಕೊಳ್ಳಿ, 50 ರೂಪಾಯಿ. ಹೊರಗೆ ಹೋಗಿ ಒಂದು ಬ್ರೆಡ್ ಪೌಂಡ್ ತೆಗೆದುಕೊಂಡು ಬನ್ನಿ, ಉಪಹಾರಕ್ಕೆ ಬೇಕು ಅಂತ ಹೇಳಿದಳು.
ಸರಸ್ವತಿ ಅವರು ನಿಧಾನವಾಗಿ ಬದಿಗೆ ತಿರುಗಿದರು. ದೇಹದ ನೋವು ಅವರ ಮುಖದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅವರು ಧೈರ್ಯ ತಂದುಕೊಂಡು, ಸೊಸೆ, ನನ್ನ ಕಾಲುಗಳಲ್ಲಿ ತುಂಬ ನೋವು ಇದೆ. ಇಡೀ ರಾತ್ರಿ ನಿದ್ರೆ ಆಗಿಲ್ಲ. ಇಂದು ನಡೆಯುವುದು ನನ್ನಿಂದ ಆಗುವುದಿಲ್ಲ. ನೀನೇ ಹೋಗಿ ತೆಗೆದುಕೊಂಡು ಬಾ ಅಂತ ಹೇಳುವಾಗ ಅವರ ಧ್ವನಿಯಲ್ಲಿ ದಣಿವು ಮತ್ತು ನೋವು ಸ್ಪಷ್ಟವಾಗಿತ್ತು. ಆದರೆ ಇದನ್ನು ಕೇಳುತ್ತಿದ್ದಂತೆಯೇ ಶಿಲ್ಪಾಳ ಮುಖ ಸಿಂಡರಿಸಿತು. ಅವಳು ಕಟು ಸ್ವರದಲ್ಲಿ, ಅಯ್ಯೋ ಅತ್ತೆ, ನಿನ್ನೆ ಒಮ್ಮೆ ಬಿದ್ದಿದ್ದೀರಿ ಅಂದರೆ ಈಗ ಪ್ರತಿಯೊಂದು ವಿಷಯಕ್ಕೂ ಅದೇ ಕಾರಣ ಹೇಳಲು ಶುರು ಮಾಡಿದ್ದೀರಾ? ನನಗೆ ಹಸಿವಿನಿಂದ ತಲೆ ಸುತ್ತು ಬರುತ್ತಿದೆ. ನೀವು ಹಾಸಿಗೆಯಲ್ಲೇ ಬಿದ್ದಿದ್ದೀರಿ. ಈಗ ಡ್ರಾಮಾ ಬೇಡ, ಈಗಲೇ ಎದ್ದು ಹೋಗಿ ಅಂದಳು. ಇದನ್ನು ಕೇಳುತ್ತಿದ್ದಂತೆಯೇ ಸರಸ್ವತಿ ಅವರು ತುಂಬ ಕಷ್ಟಪಟ್ಟು ಹಾಸಿಗೆಯಿಂದ ಎದ್ದರು. ಮೊಣಕಾಲನ್ನು ಸವರುತ್ತಾ ನಿಧಾನವಾಗಿ ನಿಂತರು. ಸರಗನ್ನು ಸೊಂಟಕ್ಕೆ ಅಡಗಿಸಿಕೊಂಡು ಸೀರೆಯನ್ನು ಸರಪಡಿಸಿ ಒಂದು ದೀರ್ಘ ಉಸಿರೆಳೆದು ಬಾಗಿಲಿನ ಕಡೆ ನಡೆದು ಹೋದರು. ಅವರ ಪ್ರತಿಯೊಂದು ಹೆಜ್ಜೆಯು ಹೊಸ ನೋವಿನ ಚುಚ್ಚಾಟ ನೀಡುವಂತಿತ್ತು. ಇದಕ್ಕೆ ವಿರುದ್ಧವಾಗಿ ಶಿಲ್ಪ ನಿರ್ಲಕ್ಷ್ಯತನದಿಂದ ಅಡಿಗೆ ಮನೆಯಲ್ಲಿ ಚಹಾ ಕುದಿಸಲು ಇಟ್ಟಳು. ಅಷ್ಟರಲ್ಲಿ ಅವಳ ಮೊಬೈಲ್ ಮೊಳಗಿತು. ಪರದೆಯ ಮೇಲೆ ಸಂಪತ್ ಎಂಬ ಹೆಸರು ನೋಡಿದ ತಕ್ಷಣ ನಗುಮುಖದಿಂದ ಫೋನ್ ಎತ್ತಿದಳು. ಆ ಕಡೆಯಿಂದ ಸಂಪತ್ನ ಧ್ವನಿ ಕೇಳಿಸಿತು. ಶಿಲ್ಪ, ನಾನು ನಿನಗೆ ಹಣ ಪೇಟಿಎಂ ಮಾಡಿದ್ದೇನೆ. ಮತ್ತೆ ಹಾಂ, ಅಮ್ಮನ ಜೊತೆ ಮಾತನಾಡಿಸು. ಅವರ ಧ್ವನಿ ಕೇಳಿ ಹಲವಾರು ದಿನಗಳಾಗಿವೆ ಅಂತ. ಶಿಲ್ಪಾಳ ಮುಖದ ಬಣ್ಣ ಕ್ಷಣಾರ್ಧದಲ್ಲಿ ಬದಲಾಯಿತು. ಅವಳು ಗಾಬರಿಗೊಂಡು, ಆದರೆ ತಕ್ಷಣ ಸಾವರಿಸಿಕೊಂಡು, ಈಗ ಅತ್ತೆಯವರು ಸ್ನಾನ ಮಾಡುತ್ತಿದ್ದಾರೆ. ಕೈಕಾಲುಗಳಿಗೆ ಸಾಬೂನು ಹಚ್ಚಿಕೊಂಡಿರುತ್ತಾರೆ. ಫೋನ್ ಹೇಗೆ ಹಿಡಿಯುತ್ತಾರೆ ಅಂತ ಹೇಳಿದಳು. ಸಂಪತ್ ನಗುತ್ತಾ, ಸರಿ, ಪರವಾಗಿಲ್ಲ. ಹಾಗೆ ನಾನು ನಾಳೆ ಬರುತ್ತಿದ್ದೇನೆ. ಆದರೆ ಕೇಳು, ಅಮ್ಮನಿಗೆ ಹೇಳಬೇಡ. ನಾನು ಅವರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿದ. ಸ್ವಲ್ಪ ಹೊತ್ತು ಶಿಲ್ಪ ಜೊತೆ ಮಾತನಾಡಿ ಸಂಪತ್ ಫೋನ್ ಕಟ್ ಮಾಡಿದ. ಫೋನ್ ಇಡುತ್ತಿದ್ದಂತೆಯೇ ಶಿಲ್ಪ ನಿಟ್ಟುಸಿರು ಬಿಟ್ಟಳು ಮತ್ತು ತನ್ನೊಳಗೆ ಗುಣುಗಿಕೊಂಡಳು. ಒಳ್ಳೆಯದೇ ಆಯಿತು, ಅತ್ತೆ ಮನೆಯಲ್ಲಿರಲಿಲ್ಲ. ಇಲ್ಲದಿದ್ದರೆ ಈಗ ಗಲಾಟೆ ಆಗುತ್ತಿತ್ತು ಅಂತ. ಈಗ ಸಂಪತ್ಗೆ ಏನೂ ಗೊತ್ತಾಗದಂತೆ ಏನು ಮಾಡಬೇಕು ಎಂದು ಶಿಲ್ಪ ಯೋಚಿಸಲು ಶುರು ಮಾಡಿದಳು. ಇತ್ತ ಸರಸ್ವತಿ ಕೈಯಲ್ಲಿ ಬ್ರೆಡ್ ಪ್ಯಾಕೆಟ್ ಹಿಡಿದು ಕುಂಟುವ ಹೆಜ್ಜೆಗಳಲ್ಲಿ ಮನೆ ಕಡೆ ಬರುತ್ತಿದ್ದರು. ಮೊಣಕಾಲಿನ ನೋವು ಅವರ ಮುಖದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಆಗ ಎದುರಿನಿಂದ ಅವರ ನೆರೆಹೊರೆಯ ರೂಪ ಬರುತ್ತಿರುವುದು ಕಾಣಿಸಿತು. ರೂಪ ಅವರನ್ನು ನೋಡಿ ಚಿಂತೆಯಿಂದ ಹತ್ತಿರ ಬಂದು, ಅಯ್ಯೋ ಸರಸ್ವತಿ, ನಿನ್ನ ಆರೋಗ್ಯ ಚೆನ್ನಾಗಿದೆ ತಾನೆ? ನಿನ್ನ ಮುಖ ಇಷ್ಟು ಮಂಕಾಗಿ ಏಕೆ ಕಾಣುತ್ತಿದೆ? ಮತ್ತು ನಿನ್ನ ಕಾಲಿಗೆ ಏನಾಯಿತು ಅಂತ ಕೇಳಿದರು. ಸರಸ್ವತಿ ಕ್ಷಣಕಾಲ ತಮ್ಮ ನೋವನ್ನು ಮರೆಮಾಚಲು ಪ್ರಯತ್ನಿಸಿ ಆಳವಾಗಿ ಉಸಿರೆಳೆದು ನಿಧಾನವಾದ ಸ್ವರದಲ್ಲಿ, ಈಗ ಏನು ಹೇಳಲಿ ರೂಪ, ವಯಸ್ಸಾಗಿದೆ. ಆರೋಗ್ಯ ಅಂದರೆ ಕೆಲವೊಮ್ಮೆ ಸರಿಯಾಗಿರುತ್ತದೆ, ಕೆಲವೊಮ್ಮೆ ಇಲ್ಲ ಅಂದರು. ರೂಪ ತಮ್ಮ ನೋವನ್ನು ಅರಿಯಬಾರದೆಂದು ಅವರು ಮಾತನ್ನು ಬೇಗ ಮುಗಿಸಲು ಬಯಸಿದರು. ಅವರು ತಮ್ಮ ಅಸಹಾಯಕತೆ ಮತ್ತು ಕಷ್ಟವನ್ನು ಯಾರ ಮುಂದೂ ತೋರಿಸಲು ಇಷ್ಟಪಡುತ್ತಿರಲಿಲ್ಲ. ಇದು ಸರಿಯಾಗಿ ಹೇಳಿದೆ ಸರಸ್ವತಿ ಅಕ್ಕ ಎಂದು ರೂಪ ಹೇಳಿದರು. ಸ್ವಲ್ಪ ನಿಂತು, ನಿನ್ನನ್ನು ನೀನು ಚೆನ್ನಾಗಿ ನೋಡಿಕೋ, ಹುಷಾರಾಗಿರು ಅಂತ ರೂಪ ಹೇಳಿದಾಗ ಸರಸ್ವತಿ ತಲೆ ಆಡಿಸಿ ಇನ್ನೇನು ಹೇಳದೆ ತಮ್ಮ ಮನೆ ಕಡೆ ನಡೆದು ಹೋದರು. ಅವರ ಪ್ರತಿಯೊಂದು ಹೆಜ್ಜೆಯು ತಮ್ಮ ಹೊಸ ಕಥೆಯನ್ನು ಹೇಳುತ್ತಿದ್ದಂತಿತ್ತು. ಅದರಲ್ಲಿ ನೋವಿತ್ತು, ಅಸಹಾಯಕತೆ ಇತ್ತು ಮತ್ತು ತಮ್ಮದೇ ಮನೆಯಲ್ಲಿ ಹೇಳಲಾಗದ ಏಕಾಂತವಿದ್ದಿತು. ಸರಸ್ವತಿ ಅವರು ನಿಧಾನವಾಗಿ ಮನೆಯ ಬಾಗಿಲಿಗೆ ತಲುಪಿದರು. ಕೈಯಲ್ಲಿ ಬ್ರೆಡ್ ಪ್ಯಾಕೆಟ್, ಕಾಲುಗಳಲ್ಲಿ ಗಾಢವಾದ ನೋವು. ಧೈರ್ಯ ಮಾಡಿ ಬಾಗಿಲು ತೆರೆದು ಕುಂಟುತ್ತಾ ಒಳಗೆ ಬಂದ ಕೂಡಲೇ ಶಿಲ್ಪಾಳು, ಅಯ್ಯೋ ಅತ್ತೆ, ಇಷ್ಟು ತಡ ಮಾಡಿದಿರಿ? ನಾನು ಹೆದರಿ ಹೋಗಿದ್ದೆ, ಮತ್ತೆ ಬಿದ್ದಿರಬಹುದು ಎಂದು. ಸರಿ, ಈಗ ಕುಳಿತುಕೊಳ್ಳಿ. ನಾನು ನಮ್ಮಿಬ್ಬರಿಗೂ ಚಹಾ ತಂದು ಕೊಡುತ್ತೇನೆ. ಹಾಗೆ ನಿಮಗಾಗಿ ನಿಮ್ಮಿಷ್ಟದ ಹಲ್ವಾ ಕೂಡ ಮಾಡಿದ್ದೇನೆ ಅಂತ ಹೇಳಿದಳು. ಹೀಗೆ ಹೇಳಿ ಶಿಲ್ಪ ಸ್ವಲ್ಪ ಸಮಯದಲ್ಲಿ 2 ಕಪ್ ಚಹಾ ಮತ್ತು ಜೊತೆಗೆ ಹಲ್ವಾ ತೆಗೆದುಕೊಂಡು ಬಂದು ತನ್ನ ಅತ್ತೆಗೆ ಕೊಡುತ್ತಾ, ಅತ್ತೆ ತಿನ್ನಿ, ನಿಮಗಾಗಿಯೇ ಮಾಡಿದ್ದೇನೆ ಈ ಕಾಜು ಬಾದಾಮ್ ಹಲ್ವಾ ಅಂತ ಹೇಳಿದಳು. ತಮ್ಮ ಸೊಸೆಯ ಬಾಯಿಂದ ಇಂತಹ ಮಾತುಗಳನ್ನು ಕೇಳಿ ಸರಸ್ವತಿ ಅವರು ಬೆರಗಾಗಿ ಅವಳನ್ನು ನೋಡುತ್ತಲೇ ಉಳಿದರು. ಇವಳು ಅದೇ ಶಿಲ್ಪ ಆಗಿದ್ದಳು. ಕೆಲವೇ ಕ್ಷಣಗಳ ಹಿಂದೆ ಸರಸ್ವತಿ ಅವರನ್ನು ಗದರಿಸಿ ನೋವಿದ್ದರೂ ಬ್ರೆಡ್ ತರಲು ಹೊರಗೆ ಕಳುಹಿಸಿದ್ದ ಶಿಲ್ಪ. ಅಚಾನಕ್ಕಾಗಿ ಶಿಲ್ಪಾಳಿಗೆ ಏನಾಯಿತು ಅಂತ ಸರಸ್ವತಿ ಅವರಿಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ಅವರು ಇನ್ನೂ ನಿಂತುಕೊಂಡೇ ಇದ್ದರು. ಆಗ ಶಿಲ್ಪ ಸರಸ್ವತಿ ಅವರ ಕೈ ಹಿಡಿದು, ಅತ್ತೆ, ನಿಮ್ಮ ಕಾಲುಗಳನ್ನು ನೋಡಿ ಎಷ್ಟು ಊದಿಕೊಂಡಿವೆ ಅನ್ನುತ್ತಾ ಅವಳು ಅವರ ಮೊಣಕಾಲನ್ನು ಸ್ಪರ್ಶಿಸುತ್ತಾ, ನಿಮ್ಮ ಮೊಣಕಾಲಿನಲ್ಲಿ ಇನ್ನೂ ನೋವಿದೆ ಅನಿಸುತ್ತದೆ. ನೀವು ಆರಾಮವಾಗಿ ಸೋಫಾದ ಮೇಲೆ ಕುಳಿತುಕೊಳ್ಳಿ. ನಾನು ನಿಮಗಾಗಿ ನೋವಿನ ಔಷಧಿ ತರುತ್ತೇನೆ ಅಂತ ಹೇಳಿದಳು. ಶಿಲ್ಪಾಳ ಈ ಅಚಾನಕ್ ಬದಲಾದ ವರ್ತನೆಗೆ ಸರಸ್ವತಿ ಇನ್ನೂ ಆಶ್ಚರ್ಯದಲ್ಲೇ ಇದ್ದರು. ಅವರು ಮೌನವಾಗಿ ಕುಳಿತರು. ಏನು ಮಾತನಾಡಲಿಲ್ಲ.
ಶಿಲ್ಪಾ ತನ್ನ ಕೊಠಡಿಗೆ ಹೋಗಿ ಸ್ವಲ್ಪ ಸಮಯದ ನಂತರ ಒಂದು ಟ್ಯೂಬ್ ತೆಗೆದುಕೊಂಡು ಬಂದಳು. ಅವಳು ನಿಧಾನವಾಗಿ ಸರಸ್ವತಿ ಅವರ ಕಾಲು ಮತ್ತು ಮೊಣಕಾಲುಗಳಿಗೆ ಪ್ರೀತಿಯಿಂದ ಮುಲಾಮ್ ಹಚ್ಚುತ್ತಾ, ಅತ್ತೆ, ಇಂದಿನಿಂದ ನಿಮಗೆ ಹೊರಗೆ ಹೋಗುವ ಅಗತ್ಯವಿಲ್ಲ. ಎಲ್ಲವನ್ನೂ ನಾನು ನೋಡಿಕೊಳ್ಳುತ್ತೇನೆ. ನೀವು ಕುಳಿತು ಹಲ್ವಾ ತಿನ್ನಿ ಅಂತ ಹೇಳಿದಳು. ಸರಸ್ವತಿ ಅವರಿಗೆ ಇದು ಎಲ್ಲವೂ ಒಂದು ಕನಸಿನಂತೆ ಅನಿಸಿತು. ಆದರೆ ಶಿಲ್ಪ ಮನಸ್ಸಿನಲ್ಲಿ ನಗುತ್ತಿದ್ದಳು. ನಾಳೆ ಸಂಪತ್ ಮನೆಗೆ ಬರುತ್ತಾನೆ ಎಂಬುದು ಅವಳಿಗೆ ಗೊತ್ತಿತ್ತು. ಸರಸ್ವತಿ ಅವರ ಮುಂದೆ ಒಳ್ಳೆಯ ಸೊಸೆಯಾಗಿ ಕಾಣಿಸಿಕೊಳ್ಳಬೇಕೆಂದು ಅವಳು ಬಯಸುತ್ತಿದ್ದಳು. ತನ್ನ ತಾಯಿಯನ್ನು ಎಷ್ಟು ಕಾಳಜಿ ವಹಿಸುತ್ತಾಳೆ ಎಂದು ಸಂಪತ್ಗೆ ತೋರಿಸಬೇಕೆಂದಿದ್ದಳು. ಮಧ್ಯಾಹ್ನದ ಸಮಯ ಆಗಿತ್ತು. ಸರಸ್ವತಿ ತಮ್ಮ ಕೊಠಡಿಯಲ್ಲಿ ಮಲಗಿದ್ದರು. ಕಾಲುಗಳಿಗೆ ಮುಲಾಮ್ ಹಚ್ಚಿದರೂ ನೋವು ಕಡಿಮೆಯಾಗಿರಲಿಲ್ಲ. ಅವರ ಕಣ್ಣುಗಳು ಮೇಲ್ಛಾವಣಿಯತ್ತ ನೆಟ್ಟಿದ್ದವು ಮತ್ತು ಮನಸ್ಸಿನಲ್ಲಿ ಬೆಳಗಿನ ಘಟನೆ ಸುತ್ತುತ್ತಿತ್ತು. ಇದು ನಿಜವೇ ಅಥವಾ ಶಿಲ್ಪಾ ಹೊಸದೊಂದು ಆಟವಾಡುತ್ತಿದ್ದಾಳಾ ಅಂತ. ಅಷ್ಟರಲ್ಲಿ ಬಾಗಿಲಿಗೆ ಸಣ್ಣ ತಟ್ಟುವ ಶಬ್ದವಾಯಿತು. ಶಿಲ್ಪಾ ಒಳ ಬಂದಳು. ಅವಳ ಕೈಯಲ್ಲಿ ಒಂದು ಶುಭ್ರವಾದ ಬಿಳಿ ಚಾದರಿತ್ತು. ಏನೂ ಮಾತನಾಡದೆ ಸರಸ್ವತಿ ಅವರ ಹಳೆಯ ಚಾದರನ್ನು ತೆಗೆದು ನಿಧಾನವಾಗಿ ಹೊಸದನ್ನು ಹಾಸತೊಡಗಿದಳು. ಸರಸ್ವತಿ ಆಶ್ಚರ್ಯದಿಂದ ಇದು ಏನು ಅಂತ ಕೇಳಿದರು. ಶಿಲ್ಪಾ ನಗುತ್ತಾ, ಅತ್ತೆ, ಈ ಹಳೆಯ ಚಾದರ್ ಕಳೆಗುಂದಿತ್ತು, ಅದನ್ನು ಬದಲಿಸೋಣ ಎಂದುಕೊಂಡೆ ಅಂದಳು. ಸರಸ್ವತಿ ಅವಳನ್ನು ನೋಡುತ್ತಲೇ ಇದ್ದರು. ಬೆಳಗಿನ ಬಿರುಗಾಳಿ, ಈಗ ಇಷ್ಟು ಬದಲಾದ ವರ್ತನೆ, ಇದು ಏನು ಅಂತ ಮನಸ್ಸಿನಲ್ಲಿಯೇ ಯೋಚಿಸಿದರು. ಅಷ್ಟರಲ್ಲಿ ಶಿಲ್ಪಾ ನಗುತ್ತಾ, ಹೌದು ಅತ್ತೆ, ನಾನು ಸ್ವಲ್ಪ ಪೇಟೆಗೆ ಹೋಗುತ್ತೇನೆ. ಅಡಿಗೆ ಮಾಡಿ ಇಟ್ಟಿದ್ದೇನೆ, ಸಮಯಕ್ಕೆ ತಿನ್ನಿ, ನನಗೆ ಬರುವುದಕ್ಕೆ ಸ್ವಲ್ಪ ತಡವಾಗಬಹುದು ಅಂತ ಹೇಳಿದಳು. ಹೀಗೆ ಹೇಳಿ ಅವಳು ಬೇಗನೆ ಸಿದ್ಧವಾಗಿ ಹೊರಟು ಹೋದಳು. ಅವಳು ಹೋದ ನಂತರ ಸರಸ್ವತಿ ನಿಧಾನವಾಗಿ ತಮ್ಮ ಕೊಠಡಿಗೆ ಮರಳಿದರು. ದಣಿವು ಮತ್ತು ಇಡೀ ರಾತ್ರಿ ಜಾಗರಣೆಯಿಂದ ಅವರ ದೇಹ ಭಾರವಾಗಿತ್ತು. ಹಾಸಿಗೆಯ ಮೇಲೆ ಮಲಗುತ್ತಿದ್ದಂತೆಯೇ ಅವರು ಆಳವಾದ ಉಸಿರೆಳೆದು ಕಣ್ಣು ಮುಚ್ಚಿದರು. ಕ್ಷಣದಲ್ಲಿಯೇ ನಿದ್ರೆ ಅವರನ್ನು ತನ್ನ ಅಂಕಣದಲ್ಲಿ ಸೆಳೆಯಿತು. ಸಂಜೆ 5 ಗಂಟೆ ಆಗಿತ್ತು. ಸರಸ್ವತಿ ಇನ್ನೂ ಗಾಢ ನಿದ್ರೆಯಲ್ಲಿದ್ದರು. ಅಷ್ಟರಲ್ಲಿ ಬಾಗಿಲಿನ ಗಂಟೆ ಜೋರಾಗಿ ಮೊಳಗಿತು. ಅವರು ಬೆಚ್ಚಿ ಎದ್ದು ಗಡಿಯಾರ ನೋಡಿದರು. ಅಯ್ಯೋ ದೇವರೇ, ಇಷ್ಟು ಸಮಯ ಆಯಿತೆ, ಸೊಸೆ ಬಂದಿರಬಹುದು ಎಂದು ಮನಸ್ಸಿನಲ್ಲೇ ಹೇಳಿದರು. ಅವರು ಹಾಸಿಗೆಯಿಂದ ಎದ್ದು ಕುಳಿತಿದ್ದಂತೆ ಮತ್ತೆ ಗಂಟೆ ಮೊಳಗಿತು. ತಡವರಿಸುತ್ತಾ ಬಾಗಿಲು ತೆರೆದರು. ಎದುರಿನಲ್ಲಿ ಶಿಲ್ಪಾ ನಿಂತಿದ್ದಳು. ಅವಳ 2 ಕೈಗಳಲ್ಲಿಯೂ ಹಲವಾರು ಚೀಲಗಳು. ಮುಖದಲ್ಲಿ ಹಗುರ ನಗು ಇದ್ದಿತು. ಒಳಗೆ ಬರುತ್ತಲೇ ಅವಳು ಉತ್ಸಾಹದಿಂದ, ಅತ್ತೆ, ಇಂದು ತುಂಬ ಶಾಪಿಂಗ್ ಮಾಡಿದ್ದೇನೆ, ನಿಮಗಾಗಿಯೂ ವಿಶೇಷವಾಗಿ ಏನೋ ತಂದಿದ್ದೇನೆ ಅಂತ ಹೇಳಿದಳು. ಸರಸ್ವತಿ ಆಶ್ಚರ್ಯದಿಂದ ನೋಡುತ್ತಾ ನಿಂತರು. ನಂತರ ಸ್ವಲ್ಪ ಸಮಾಧಾನದಿಂದ, ಸೊಸೆ, ನೀನು ಕುಳಿತುಕೋ, ನಾನು ನಿನಗೆ ನೀರು ತರುತ್ತೇನೆ ಅಂತ ಹೇಳಿದರು. ಶಿಲ್ಪಾ ತಕ್ಷಣ ಅವರ ಕೈ ಹಿಡಿದು ತಡೆದು, ಇಲ್ಲ ಇಲ್ಲ ಅತ್ತೆ, ಬಿಡಿ, ನೀವು ನನ್ನ ಹತ್ತಿರ ಕುಳಿತುಕೊಳ್ಳಿ ಅಂದಳು. ಅವಳು ಚೀಲದಿಂದ ಒಂದು ಸುಂದರವಾದ ಬನಾರಸಿ ಸೀರೆ ತೆಗೆದು ಗೌರವದಿಂದ ಅವರ ಕಡೆ ಚಾಚಿ ನಿಧಾನವಾದ ಸ್ವರದಲ್ಲಿ, ಅತ್ತೆ, ಈ ಸೀರೆ ನಿಮ್ಮ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತದೆ. ನಾಳೆ ಬೆಳಗ್ಗೆ ಇದನ್ನು ಉಟ್ಟಿಕೊಳ್ಳಿ. ನಾವು ಇಬ್ಬರು ದೇವಾಲಯಕ್ಕೆ ಹೋಗೋಣ. ಮತ್ತು ಇಷ್ಟು ದಿನ ಏನಾಯಿತೋ ಅದಕ್ಕಾಗಿ ನನ್ನನ್ನು ಕ್ಷಮಿಸಿ. ಅತ್ತೆಯಾದವಳು ಕೂಡ ತಾಯಿಯ ಸಮಾನ ಅನ್ನುವುದು ನಾನು ಮರೆತಿದ್ದೆ ಅಂತ ಹೇಳಿದಳು. ಸರಸ್ವತಿ ಅವರಿಗೆ ತಮ್ಮ ಕಿವಿಗಳ ಮೇಲೆ ನಂಬಿಕೆ ಬರಲಿಲ್ಲ. ಕೆಲವು ಕ್ಷಣಗಳು ಮಾತು ಬಾರದಂತೆ ಕುಳಿತರು. ನಂತರ ಅವರ ಕಣ್ಣುಗಳು ಒದ್ದೆಯಾದವು. ಅವರು ಸೊಸೆಯ ತಲೆಯ ಮೇಲೆ ಪ್ರೀತಿಯಿಂದ ಕೈ ಹಾಯಿಸಿ, ಸೊಸೆ, ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳು ನಡೆಯುತ್ತಲೇ ಇರುತ್ತವೆ. ಆದರೆ ನೀನು ನಿಜವಾಗಿಯೂ ಬದಲಾಗಲು ಬಯಸಿದರೆ ಅದಕ್ಕಿಂತ ದೊಡ್ಡ ಸಂತೋಷ ನನಗೆ ಮತ್ತೇನೂ ಇಲ್ಲ ಅಂತ ಹೇಳಿದರು. ಆ ರಾತ್ರಿ ಇಬ್ಬರು ಪ್ರೀತಿಯಿಂದ ಕೂತು ಊಟ ಮಾಡಿದರು. ಕೆಲವು ತಿಂಗಳ ನಂತರ ಸರಸ್ವತಿ ಅವರ ಕಣ್ಣುಗಳಲ್ಲಿ ನಿಜವಾದ ಸಂತೋಷದ ಕಿರಣ ಹೊಳೆಯುತ್ತಿತ್ತು. ಬೆಳಗ್ಗೆ 9 ಗಂಟೆಯಾಗಿತ್ತು. ಕಾಲೋನಿಯಲ್ಲಿ ಸಾಕಷ್ಟು ಚಟುವಟಿಕೆ ಶುರುವಾಗಿತ್ತು. ಸಂಪತ್ ಆಟೋ ಚಾಲಕನಿಗೆ, ಇಲ್ಲೇ ನಿಲ್ಲಿಸಿ ಅಣ್ಣ ಅಂದನು. ಸೂಟ್ಕೇಸ್ ಎಳೆದುಕೊಂಡು ಬಾಗಿಲಿನ ಗಂಟೆ ಒತ್ತಲು ಹೋಗುತ್ತಿದ್ದಂತೆಯೇ ಅವನಿಗೆ ಬಾಗಿಲು ಕೊಂಡಿ ಹಾಕಿದ್ದನ್ನು ಕಾಣಿಸಿತು. ಅವನು ಕೊಂಡಿ ತೆಗೆದು ಒಳಗೆ ಬಂದನು ಮತ್ತು ಮನೆಯಲ್ಲಿ ಯಾರೂ ಇಲ್ಲದನ್ನು ಕಂಡು ಅವನು ಫೋನ್ ತೆಗೆದು ತನ್ನ ಪತ್ನಿಗೆ ಹಚ್ಚಲು ನೋಡುವಷ್ಟರಲ್ಲಿ ಶಿಲ್ಪಾ ಸರಸ್ವತಿ ಅವರ ಕೈ ಹಿಡಿದು ಹೊರಗಿನಿಂದ ಒಳಗೆ ಬರುತ್ತಿದ್ದಳು. ಸಂಪತ್ ಕಣ್ಣಿನಲ್ಲಿ ಹೊಳಪು ಮೂಡಿತು. ಅಮ್ಮ ಅನ್ನುತ್ತಾ ಅವನು ಓಡಿ ಬಂದು ತಲೆಬಾಗಿ ಅಮ್ಮನ ಪಾದಸ್ಪರ್ಶ ಮಾಡಿದ. ನನ್ನ ಪ್ರೀತಿಯ ಅಮ್ಮ, ಹೇಗಿದ್ದೀರಿ? ನನ್ನ ಸರ್ಪ್ರೈಸ್ ಹೇಗಿತ್ತು ಅಂದನು. ಸರಸ್ವತಿ ತಮ್ಮ ಮಗನನ್ನು ನೋಡುತ್ತಲೇ ನಿಂತುಕೊಂಡರು. ಅವರ ಕಣ್ಣುಗಳು ತುಂಬಿಕೊಂಡವು. ಇದು ಕನಸಿನಂತೆ ಅನಿಸಿತು. ಸಂಪತ್ ಅಮ್ಮನ ಕೈ ಹಿಡಿದು ಸೋಫಾದ ಮೇಲೆ ಕುಳ್ಳಿರಿಸಿ ಪ್ರೀತಿಯಿಂದ, ಅಮ್ಮ, ಇಂದು ನೀವು ತುಂಬ ಸುಂದರವಾಗಿ ಕಾಣಿಸುತ್ತಿದ್ದೀರಿ. ನಿಜ ಹೇಳಬೇಕೆಂದರೆ ಶಿಲ್ಪಾ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರುವಂತೆ ಕಾಣುತ್ತದೆ. ಅಷ್ಟಕ್ಕೂ ಈಗ ನೀವಿಬ್ಬರು ಎಲ್ಲಿಗೆ ಹೋಗಿದ್ದೀರಿ ಅಂತ ಕೇಳಿದನು. ಸರಸ್ವತಿ ಏನಾದರೂ ಹೇಳುವುದಕ್ಕಿಂತ ಮುಂಚೆಯೇ ಶಿಲ್ಪಾ ಕೈಯಲ್ಲಿ ನೀರಿನ ಗ್ಲಾಸ್ ಹಿಡಿದು ಸಂಪತ್ಗೆ ಕೊಡುತ್ತಾ, ಅತ್ತೆಗೆ ದೇವಾಲಯಕ್ಕೆ ಹೋಗಬೇಕು ಅನ್ನೋದು ತುಂಬ ಇಷ್ಟವಾಗಿತ್ತು.
ಅದಕ್ಕಾಗಿ ನಾವು ಇಬ್ಬರು ಅತ್ತೆ ಸೊಸೆ ಇಂದು ಬೆಳಗ್ಗೆ ಬೇಗನೆ ದೇವಾಲಯಕ್ಕೆ ಹೋಗಿದ್ದೆವು. ಹಾಗೆ ಈಗ ಅತ್ತೆಗೆ ಏನು ಸ್ಪಷ್ಟವಾಗಿ ಕಾಣಿಸುವುದಿಲ್ಲ. ಅದಕ್ಕೆ ನಾನು ಹೇಳಿದ್ದೇನೆ, ಇನ್ನು ಮುಂದೆ ಅತ್ತೆ ಯಾವುದೇ ಹೊರಗಿನ ಕೆಲಸ ಮಾಡುವುದಿಲ್ಲ, ಕೇವಲ ವಿಶ್ರಾಂತಿ ಮಾಡುತ್ತಾರೆ ಅಂತ ಹೇಳಿದಳು. ಅವಳ ಮಾತು ಕೇಳಿ ಸಂಪತ್ ನಗುತ್ತಾ, ವಾ ಶಿಲ್ಪ, ನೀನು ತುಂಬ ಚೆನ್ನಾಗಿ ಮಾಡಿದ್ದೀಯ. ಈಗ ನನ್ನ ಅಮ್ಮನ ವಯಸ್ಸು ಕೆಲಸ ಮಾಡುವುದಕ್ಕೆ ಅಲ್ಲ, ವಿಶ್ರಾಂತಿ ಪಡೆಯುವುದಕ್ಕೆ. ಸರಿ ಕೇಳು, ನನಗೆ ತುಂಬ ಹಸಿವಾಗಿದೆ, ಏನಾದರೂ ತಿನ್ನಲಿಕ್ಕೆ ಚೆನ್ನಾಗಿ ಮಾಡು ಎಂದು ನಾನು ನನ್ನ ಅಮ್ಮನ ಜೊತೆ ಅವರ ಕೊಠಡಿಯಲ್ಲಿ ಊಟ ಮಾಡುತ್ತೇನೆ ಅಂತ ಹೇಳಿದನು. ಇದನ್ನು ಕೇಳಿ ಶಿಲ್ಪ ಅಡಿಗೆ ಮನೆಯ ಕಡೆಗೆ ಹೋದಳು. ಆದರೆ ಅವಳ ಮುಖದಲ್ಲಿ ಅಶಾಂತಿ ಸ್ಪಷ್ಟವಾಗಿತ್ತು. ಅವಳ ಮನಸ್ಸಿನಲ್ಲಿ ಭಯ ಇದ್ದಿತು. ಅತ್ತೆ ನನ್ನ ಬಗ್ಗೆ ಮಗನಿಗೆ ಎಲ್ಲಿ ದೂರು ಕೊಡುತ್ತಾಳೋ ಅಂತ. ಸಂಪತ್ಗೆ ನಾನು ಅಮ್ಮನ ಜೊತೆ ಹೀಗೆ ವರ್ತಿಸುತ್ತೇನೆ ಎಂಬುದು ಗೊತ್ತಾದರೆ ಅವರು ನನ್ನನ್ನು ಮನೆಯಿಂದ ಹೊರ ಹಾಕಿಬಿಡುತ್ತಾರೆ. ಏನು ಮಾಡಲಿ? ಇವರಿಬ್ಬರ ಮಾತುಗಳನ್ನು ಹೀಗೆ ಕೇಳಿಸಿಕೊಳ್ಳಲಿ ಅಂದುಕೊಳ್ಳುತ್ತಾ ಅವಳು ಮೌನವಾಗಿ ನಿಧಾನವಾಗಿ ಕೊಠಡಿಯ ಬಾಗಿಲಿಗೆ ಬಂದು ಕಿವಿಗೊಟ್ಟು ಕೇಳಲು ಪ್ರಯತ್ನಿಸಿದಳು. ಆದರೆ ಸ್ಪಷ್ಟವಾಗಿ ಏನೂ ಅರ್ಥವಾಗಲಿಲ್ಲ. ಬೇರೆ ಮಾರ್ಗವಿಲ್ಲದೆ ಮತ್ತೆ ಅಡಿಗೆ ಮನೆಗೆ ಹೋಗಿ ತ್ವರಿತವಾಗಿ ಅಡಿಗೆ ಮಾಡಲು ಆರಂಭಿಸಿದಳು. ಇತ್ತ ಕೊಠಡಿಯಲ್ಲಿ ಸಂಪತ್ ಅಮ್ಮನ ಹತ್ತಿರ ಕುಳಿತಿದ್ದ. ಅವನು ಪ್ರೀತಿಯಿಂದ ಅವರ ಕಾಲುಗಳನ್ನು ತನ್ನ ಮಡಿಲಲ್ಲಿ ಇಟ್ಟು ಒತ್ತಲು ಪ್ರಾರಂಭಿಸಿದ. ಸರಸ್ವತಿ ಅವನನ್ನು ತಡೆಯುತ್ತಾ, ಅಯ್ಯೋ ಮಗನೇ, ನೀನು ಈಗಷ್ಟೇ ಪ್ರಯಾಣದಿಂದ ಬಂದಿದ್ದೀಯಾ, ದಣಿದಿರಬಹುದು, ಬಿಡು ಅಂತ ಹೇಳಿದರು. ಆದರೆ ಸಂಪತ್ ಕೇಳಲಿಲ್ಲ. ಒತ್ತಡ ಸ್ವಲ್ಪ ಹೆಚ್ಚಿಸಿದ ಕ್ಷಣದಲ್ಲಿಯೇ ಅಕಸ್ಮಾತ್ ಸರಸ್ವತಿ ಅವರ ಬಾಯಿಂದ ನೋವಿನ ಚೀರಾಟ ಹೊರಬಂದಿತು. ಸಂಪತ್ ಬೆಚ್ಚಿಬಿದ್ದನು. ಅವನು ಸೀರೆಯನ್ನು ಸ್ವಲ್ಪ ಮೇಲಕ್ಕೆತ್ತಿ ತನ್ನ ಅಮ್ಮನ ಮೊಣಕಾಲುಗಳನ್ನು ನೋಡಿ ಅಚ್ಚರಿಗೊಂಡು, ಅಮ್ಮ, ಮೊಣಕಾಲಿನಲ್ಲಿ ಇಷ್ಟು ಗಾಯ ಹೇಗೆ? ನೀವು ಎಲ್ಲಿಯಾದರೂ ಬಿದ್ದಿದ್ದೀರಾ? ಇದು ಹೇಗೆ ಆಯಿತು ಅಂತ ಗಾಬರಿಯಿಂದ ಕೇಳಿದ. ಸರಸ್ವತಿ ತಮ್ಮ ಮಗನನ್ನು ನೋಡಿದರು. ಅವರ ಕಣ್ಣುಗಳಲ್ಲಿ ಕ್ಷಣಕಾಲ ನೋವಿನ ಪ್ರವಾಹ ತುಂಬಿಕೊಂಡಿತ್ತು. ಆದರೆ ಮುಂದಿನ ಕ್ಷಣದಲ್ಲಿ ತಮ್ಮನ್ನು ತಾವು ಸಮಾಧಾನಪಡಿಸಿಕೊಂಡರು. ಸಂಪತ್ ಕಣ್ಣುಗಳಲ್ಲಿ ಕಂಡ ಆ ಚಿಂತೆ, ಪ್ರೀತಿ ನೋಡಿ ಸತ್ಯ ಹೇಳಿದರೆ ಮಗ ಮತ್ತು ಸೊಸೆಯ ನಡುವಿನ ಸಂಬಂಧದಲ್ಲಿ ಬಿರುಕು ಬೀಳಬಹುದು ಎಂಬುದು ಅವರಿಗೆ ತಿಳಿದಿತ್ತು ಮತ್ತು ಅವರು ಅದನ್ನು ಯಾವತ್ತೂ ಬಯಸಲಿಲ್ಲ. ಸ್ವಲ್ಪ ಯೋಚಿಸಿ ಸರಸ್ವತಿ ಹುಸಿ ಮುಗುಳ್ನಗೆಯೊಂದಿಗೆ, ಅದು ಏನೆಂದರೆ ಮಗನೇ, ಈಗ ಈ ಕಣ್ಣುಗಳಿಂದ ಚೆನ್ನಾಗಿ ಕಾಣಿಸುವುದಿಲ್ಲ. ನಿನ್ನೆ ಬಾತ್ರೂಮ್ನಲ್ಲಿ ಜಾರಿ ಬಿದ್ದೆ, ಸ್ವಲ್ಪ ಗಾಯವಾಗಿದೆ ಅಷ್ಟೇ ಅಂತ ಹೇಳಿದರು. ಅವರು ಮಾತು ಮುಗಿಸುವುದಕ್ಕೂ ಮುಂಚೆ ಶಿಲ್ಪ ಕೊಠಡಿಗೆ ಬಂದಳು ಮತ್ತು ಸಂಪತ್ ಕಡೆ ನೋಡಿ ನಗುತ್ತಾ, ಹೇಳಿ, ಅಡುಗೆ ತಯಾರಾಗಿದೆ, ತಟ್ಟೆ ತರಲೆ ಅಂತ ಕೇಳಿದಾಗ ಸಂಪತ್ತನು, ಹೌದು, ನಾನು ಇಲ್ಲೇ ಅಮ್ಮನ ಜೊತೆ ಊಟ ಮಾಡುತ್ತೇನೆ ಅಂದನು. ಸ್ವಲ್ಪ ಸಮಯದಲ್ಲಿ ಶಿಲ್ಪ ಊಟ ತೆಗೆದುಕೊಂಡು ಬಂದಳು. ಹೋಗಲು ತಿರುಗುತ್ತಿದ್ದಾಗ ಸಂಪತ್ ತಕ್ಷಣ, ಶಿಲ್ಪ ಕೇಳು, ನಾಳೆ ಅಮ್ಮನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗು, ಅವರ ಕಣ್ಣು ಪರೀಕ್ಷೆ ಮಾಡಿಸು, ನಂಬರ್ ಬದಲಾಗಿರುವಂತೆ ಕಾಣುತ್ತಿದೆ ಅಂತ ಹೇಳಿದನು. ಶಿಲ್ಪ ಮೃದುವಾದ ಸ್ವರದಲ್ಲಿ, ಸರಿ, ನಾನು ಕರೆದುಕೊಂಡು ಹೋಗುತ್ತೇನೆ, ನೀವು ಈಗ ಊಟ ಮಾಡಿ ಅಂದಳು. ಅವಳು ಒಂದು ತಟ್ಟೆಯಲ್ಲಿ ತರಕಾರಿ ಮತ್ತು ಇನ್ನೊಂದು ತಟ್ಟೆಯಲ್ಲಿ ತುಪ್ಪ ಹಚ್ಚಿದ ರೊಟ್ಟಿಗಳನ್ನು ಇಟ್ಟಳು. ಜೊತೆಗೆ ಮೊಸರು ಇದ್ದಿತು. ಸಂಪತ್ ತನ್ನ ಕೈಯಿಂದಲೇ ಅಮ್ಮನಿಗೆ ಊಟ ತಿನ್ನಿಸಲು ಆರಂಭಿಸಿದ. ಮೊದಲ ತುತ್ತನ್ನು ಅಮ್ಮನ ಬಾಯಿಗೆ ಹಾಕುತ್ತಿದ್ದಂತೆಯೇ ಸರಸ್ವತಿ ಅವರ ಕಣ್ಣುಗಳಿಂದ ಕಣ್ಣೀರು ಹರಿದು ಬಂದಿತು. ಅದನ್ನು ಕಂಡ ಸಂಪತ್ ಮೃದುವಾಗಿ, ಅಮ್ಮ, ನೀವು ಕೂಡ ಇಂದು ನಿಮ್ಮ ಮಗ ನಿಮ್ಮ ಬಳಿಯೇ ಇದ್ದಾನೆ, ಹಾಗಿದ್ದಾಗ ಈ ಕಣ್ಣೀರು ಏಕೆ ಅಂತ ಕೇಳಿದನು. ಸರಸ್ವತಿ ಅವರು ತುಂಬ ಪ್ರೀತಿಯಿಂದ, ಮಗನೇ, ಇವು ಸಂತೋಷದ ಕಣ್ಣೀರು. ಆಮೇಲೆ ಸ್ವಲ್ಪ ಕ್ಷಣ ನಿಂತು ಮತ್ತೆ, ನೀನು ಇಲ್ಲಿ ಹತ್ತಿರದಲ್ಲಿ ಯಾವುದಾದರೂ ಕೆಲಸ ನೋಡಿಕೊಳ್ಳಬಾರದಾ ಅಂತ ಕೇಳಿದಳು. ಅಮ್ಮನ ಮಾತು ಕೇಳುತ್ತಿದ್ದಂತೆಯೇ ಸಂಪತ್ ಪ್ರೀತಿಯಿಂದ, ಅಮ್ಮ, ಇನ್ನೂ ಸ್ವಲ್ಪ ದಿನಗಳು ಮಾತ್ರ, ನಂತರ ನಾನು ಸದಾ ಕಾಲಕ್ಕೂ ಇಲ್ಲಿ ಬಂದು ನಿಮ್ಮ ಜೊತೆಯಲ್ಲೇ ಇರುತ್ತೇನೆ ಅಂತ ಹೇಳಿದನು. ಅದನ್ನು ಕೇಳಿ ಶಿಲ್ಪ, ಅದು ತುಂಬ ಒಳ್ಳೆಯ ವಿಚಾರ, ಅಷ್ಟಕ್ಕೂ ಅತ್ತೆಗೆ ನಿಮ್ಮ ನೆನಪು ತುಂಬ ಬರುತ್ತದೆ ಅಂತ ಹೇಳಿದಳು. ರಾತ್ರಿಯಾಗಿತ್ತು. ಸರಸ್ವತಿ ಅವರು ತಮ್ಮ ಕೊಠಡಿಯಲ್ಲಿ ಮಲಗಿದ್ದರು. ಇಂದು ಅವರ ಕಣ್ಣುಗಳಲ್ಲಿ ಬಹಳ ದಿನಗಳ ನಂತರ ಶಾಂತಿಯಾದ ನಿದ್ರೆ ಇದ್ದಿತು. ಶಿಲ್ಪಾಳ ಬದಲಾಗಿದ ವರ್ತನೆ, ಅವಳು ಕಾಲು ಒತ್ತುವುದು, ಪ್ರೀತಿಯಿಂದ ಊಟ ಮಾಡಿಸುವುದು, ಇವೆಲ್ಲವೂ ಸರಸ್ವತಿ ಅವರಿಗೆ ಕನಸು ನಿಜವಾದಂತಾಗಿತ್ತು. ಅವರು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದರು, ಬಹುಶಃ ನನ್ನ ಸೊಸೆ ನಿಜವಾಗಿಯೂ ಬದಲಾಗಿದ್ದಾಳೆ ಅಂತ. ಆ ಸಂತೋಷ ಮತ್ತು ಶಾಂತಿಯ ಮಧ್ಯೆ ಅವರು ಗಾಢ ನಿದ್ರೆಗೆ ಜಾರಿದರು. ಬೆಳಗ್ಗೆ ಆಗುತ್ತಿದ್ದಂತೆ ಸಂಪತ್ ಹೊರಡಲು ಸಿದ್ಧನಾದ. ಸರಸ್ವತಿ ಅವರು ಮನೆಯ ಬಾಗಿಲ ಬಳಿ ನಿಂತಿದ್ದರು. ಅವರ ಮುಖದಲ್ಲಿ ಬಹಳ ದಿನಗಳ ನಂತರ ಕಾಣಿಸಿಕೊಂಡ ಸಂತೋಷದ ಕಿರಣ ಇತ್ತು. ಸಂಪತ್ ಮತ್ತೆ ಅವರ ಕಾಲಿಗೆ ನಮಿಸಿ, ಅಮ್ಮ, ಈಗ ನಾನು ಹೋಗುತ್ತೇನೆ, ನೀವು ನಿಮ್ಮ ಆರೋಗ್ಯ ನೋಡಿಕೊಳ್ಳಿ, ಮತ್ತೆ ಶಿಲ್ಪ, ಅಮ್ಮನನ್ನು ಡಾಕ್ಟರ್ ಬಳಿ ಕರೆದೊಯ್ಯುವುದನ್ನು ಮರೆಯಬೇಡ ಅಂತ ಹೇಳಿದನು. ಶಿಲ್ಪ ನಗುತ್ತಾ ತಲೆಯಾಡಿಸಿದಳು. ಸಂಪತ್ ಹೊರಡಲು ಮುಂದಾದಾಗ ಸರಸ್ವತಿ ಅವರು ಅವನ ಹಣೆಗೆ ಮುತ್ತು ನೀಡಿ ಪ್ರೀತಿಯಿಂದ, ನಿನ್ನ ಆರೋಗ್ಯ ನೋಡಿಕೋ ಮಗನೇ ಅಂತ ಹೇಳಿದರು. ಸಂಪತ್ ಕೈ ಬೀಸಿ ಆಟೋದಲ್ಲಿ ಕುಳಿತನು.
ಆಟೋ ತಿರುಗಿ ಹೋಗುತ್ತಿದ್ದಂತೆಯೇ ಸರಸ್ವತಿ ಅವರ ಮುಖ ಮತ್ತೆ ದುಃಖದಿಂದ ತುಂಬಿತು. ಅವರ ದೃಷ್ಟಿ ಶಿಲ್ಪಾ ಮೇಲೆ ಬಿದ್ದಿತು. ಅವಳು ತನ್ನ ಫೋನಿನಲ್ಲಿ ತೊಡಗಿಕೊಂಡಿದ್ದಳು. ಸರಸ್ವತಿ ನಿಧಾನವಾಗಿ ತಮ್ಮ ಕೊಠಡಿಗೆ ಹೋಗಲು ಶುರು ಮಾಡಿದರು. ಅಷ್ಟರಲ್ಲಿ ಶಿಲ್ಪಾ ಅವರನ್ನು ತಡೆದು, ಅತ್ತೆ, ಎಲ್ಲಿಗೆ ಹೋಗುತ್ತಿದ್ದೀರಿ? ಮೊದಲು ಈ ಪಾತ್ರೆಗಳನ್ನು ತೊಳೆದು ಬಿಡಿ. ನಿನ್ನೆಯಿಂದ ನಾನು ತುಂಬ ಆಯಾಸಗೊಂಡಿದ್ದೇನೆ ಅಂತ ಸ್ವಲ್ಪ ಕಠಿಣವಾಗಿ ಹೇಳಿದಳು. ಸರಸ್ವತಿ ಸ್ವಲ್ಪ ಆಶ್ಚರ್ಯಪಟ್ಟರು. ಆದರೆ ಅವರು ಮನಸ್ಸಿನಲ್ಲಿ, ಬಹುಶಃ ಸೊಸೆ ನಿಜವಾಗಿಯೂ ಆಯಾಸಗೊಂಡಿರಬಹುದು. ನಾನು ಪಾತ್ರೆಗಳನ್ನು ತೊಳೆಯುತ್ತಿದ್ದರೆ ಅವಳಿಗೆ ಸ್ವಲ್ಪ ವಿಶ್ರಾಂತಿ ಸಿಗಬಹುದು ಅಂತ ಯೋಚಿಸಿದರು. ಈ ಯೋಚನೆಯೊಂದಿಗೆ ಅವರು ಅಡಿಗೆ ಮನೆಗೆ ಹೋದರು. ಅಲ್ಲಿ ನೋಡಿದಾಗ ಸಿಂಕಿನಲ್ಲಿ ತುಂಬ ಮುಸುರೆ ಪಾತ್ರೆಗಳು ಇದ್ದವು. ನಿನ್ನೆ ರಾತ್ರಿಯಿಂದ ಶಿಲ್ಪಾ ಅವುಗಳನ್ನು ತೊಳೆದಿರಲಿಲ್ಲ. ಅದರಿಂದ ದುರ್ಗಂಧ ಬರುತ್ತಿತ್ತು. ಆದರೂ ಸರಸ್ವತಿ ಎಲ್ಲ ಪಾತ್ರೆಗಳನ್ನು ತೊಳೆಯುತ್ತಾ ಅಡಿಗೆ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿದರು. ಗ್ಯಾಸನ್ನು ಸ್ವಚ್ಛಗೊಳಿಸಿ ನಂತರ ತಮ್ಮ ಕೊಠಡಿಗೆ ಹೋದರು. ಆದರೆ ಶಿಲ್ಪಾ ಇನ್ನೂ ಫೋನಿನಲ್ಲೇ ಮಾತನಾಡುತ್ತಲೇ ಇದ್ದಳು. ಮಧ್ಯಾಹ್ನ 2 ಗಂಟೆಯಾಗಿತ್ತು. ಸರಸ್ವತಿ ಅವರಿಗೆ ತುಂಬ ಹಸಿವು ಆಗಿತ್ತು. ಹೊಟ್ಟೆಯಲ್ಲಿ ಇಲಿ ಓಡಾಡುವಂತಿರುವಂತೆ. ಅವರು ನಿಧಾನವಾಗಿ ಅಡಿಗೆ ಮನೆಗೆ ಹೋದರು. ಆದರೆ ಅಲ್ಲಿ ತಿನ್ನಲು ಏನೂ ಇರಲಿಲ್ಲ. ರೊಟ್ಟಿ ಇಲ್ಲ, ತರಕಾರಿ ಇಲ್ಲ, ನಿನ್ನೆ ಉಳಿದ ಊಟವೂ ಇರಲಿಲ್ಲ. ನಿರಾಶೆಯಿಂದ ಅವರು ನಿಧಾನವಾಗಿ ಶಿಲ್ಪಾಳ ಕೊಠಡಿಯ ಕಡೆಗೆ ನೋಡಿದರು. ಬಾಗಿಲು ಸ್ವಲ್ಪ ತೆರೆದಿತ್ತು. ಅವರು ಒಳಗೆ ನೋಡಿದಾಗ ಶಿಲ್ಪಾ ಸುಮ್ಮನೆ ಆರಾಮವಾಗಿ ಮಲಗಿದ್ದಳು. ಇದೀಗ ಅವಳನ್ನು ಎಬ್ಬಿಸುವುದು ಸರಿಯಲ್ಲ ಎಂದು ಯೋಚಿಸಿ ಅವರು ಹಿಂತಿರುಗಲು ಹೊರಟರು. ಅಷ್ಟರಲ್ಲಿ ಶಿಲ್ಪಾ ಕಣ್ಣು ತೆರೆದಳು. ಅವಳು ಕೋಪದಿಂದ, ನನ್ನ ಕೊಠಡಿಯಲ್ಲಿ ನೀವು ಏನು ಮಾಡುತ್ತಿದ್ದೀರಿ ಅಂತ ಕೇಳುವಾಗ ಅವಳ ಧ್ವನಿಯಲ್ಲಿ ಅನುಮಾನ ಮತ್ತು ಕೋಪ ಎರಡೂ ಇದ್ದಿತು. ಸರಸ್ವತಿ ಅವರು ನಿಧಾನವಾದ ಧ್ವನಿಯಲ್ಲಿ, ಮಗಳೇ, ನನಗೆ ಹಸಿವು ಆಗಿದೆ. ಇಂದು ನೀನು ಅಡಿಗೆ ಮಾಡಿಲ್ಲವೇ ಅಂತ ಕೇಳಿದರು. ಅದನ್ನು ಕೇಳಿ ಶಿಲ್ಪಾ ಕೋಪದಿಂದ ಕೆಂಪಾದಳು. ಅವಳು ಕಟುವಾದ ಧ್ವನಿಯಲ್ಲಿ, ಈ ವಯಸ್ಸಿನಲ್ಲಿ ಯಾರಿಗೆ ಇಷ್ಟು ಹಸಿವು ಬರುತ್ತದೆ? ನಿಮ್ಮದು ಹೊಟ್ಟೆ ಇದೆಯಾ ಅಥವಾ ಬಾವಿಯಾ? ಎಂದಿಗೂ ತುಂಬುವುದೇ ಇಲ್ಲ ಅಂತ ಹೇಳುತ್ತಾ ಟೇಬಲ್ ಮೇಲೆ ಇದ್ದ ಬ್ರೆಡ್ಡಿನಿಂದ 2 ತುಂಡುಗಳನ್ನು ತೆಗೆದು ಸ್ವಲ್ಪ ಉಪ್ಪಿನಕಾಯಿ ಜೊತೆ ಕೊಡುತ್ತಾ, ಇದನ್ನು ತಿನ್ನಿ. ಈಗ ನನಗೆ ತೊಂದರೆ ಕೊಡಬೇಡಿ, ಅರ್ಥ ಆಯಿತೆ ಅಂತ ಹೇಳಿದಳು. ಇದನ್ನು ಕೇಳುತ್ತಿದ್ದಂತೆಯೇ ಸರಸ್ವತಿ ಅವರ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ನಿನ್ನೆಯವರೆಗೂ ಪ್ರೀತಿಯಿಂದ ಮಾತನಾಡುತ್ತಿದ್ದ ಸೊಸೆ ಇಂದು ಬೆಂಕಿಯಂತೆ ಮಾತನಾಡುತ್ತಿದ್ದಳು. ಸರಸ್ವತಿ ಅಲ್ಲೇ ನಿಂತಿದ್ದರು. ಅವರ ಕಣ್ಣುಗಳಲ್ಲಿ ನೋವು, ಹೃದಯದಲ್ಲಿ ಆಳವಾದ ಗಾಯ ಇದ್ದಿತು. ಅವರು ಇನ್ನೂ ಆ ಬದಲಾವಣೆಯ ಬಗ್ಗೆ ಯೋಚಿಸುತ್ತಿದ್ದರು. ಅಷ್ಟರಲ್ಲಿ ಶಿಲ್ಪಾ ಮತ್ತೆ ಕೋಪದಿಂದ, ಇನ್ನು ಇಲ್ಲಿ ಏಕೆ ನಿಂತಿದ್ದೀರಿ, ಹೋಗಿ ಅಂತ ಹೇಳಿದಳು. ಸರಸ್ವತಿ ಅವರು ಬ್ರೆಡ್ ಮತ್ತು ಉಪ್ಪಿನಕಾಯಿ ಇರುವ ತಟ್ಟೆಯನ್ನು ಹಿಡಿದು ನಿಧಾನವಾಗಿ ತಮ್ಮ ಕೊಠಡಿಗೆ ಬಂದರು. ಅವರ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಸುರಿಯುತ್ತಿತ್ತು. ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಕೇಳುತ್ತಿತ್ತು, ನಿನ್ನೆ ನನ್ನ ಕಾಲು ಒತ್ತಿದ್ದ, ನನ್ನನ್ನು ಅಪ್ಪಿಕೊಂಡು ಅಮ್ಮ ಎಂದು ಕರೆಯುತ್ತಿದ್ದ ಅದೇ ಸೊಸೆ ಇವಳೇನಾ ಅಂತ. ಹೊಟ್ಟೆಯ ಹಸಿವಿಗಿಂತ ಹೃದಯದ ನೋವೇ ಅವರನ್ನು ಹೆಚ್ಚು ಕಾಡುತ್ತಿತ್ತು. ಅವರು ಬ್ರೆಡ್ನ ಸಣ್ಣ ತುಂಡನ್ನು ಮುರಿದರು. ಆದರೆ ಅದು ಕಂಠದೊಳಗೆ ಇಳಿಯಲಿಲ್ಲ. ಕಣ್ಣೀರು, ಬ್ರೆಡ್ ತುಂಡು 2 ಕಂಠದಲ್ಲಿಯೇ ಅಂಟಿಕೊಂಡಿದ್ದವು. ಅವರು ಹಾಸಿಗೆಯ ಮೇಲೆ ಕುಳಿತುಕೊಳ್ಳುತ್ತಾ ನಿಧಾನವಾಗಿ ಗುಣುಗಿದರು. ಓ ದೇವರೇ, ನಾನು ನನ್ನದೇ ಮನೆಯಲ್ಲಿ ಭಾರವಾಗಿ ಬಿಟ್ಟೇನಾ ಅಂತ. ಇನ್ನೊಂದು ಕಡೆ ಶಿಲ್ಪಾ ತನ್ನ ಕೊಠಡಿಯಲ್ಲಿ ಮೊಬೈಲ್ ಹಿಡಿದು ಕುಳಿತಿದ್ದಳು. ಅಷ್ಟರಲ್ಲಿ ಪರದೆಯ ಮೇಲೆ ಅವಳ ತಾಯಿಯ ಹೆಸರು ಮಿನುಗಿತು. ಫೋನ್ ತೆಗೆದುಕೊಳ್ಳುತ್ತಿದ್ದಂತೆಯೇ ಅವಳು ನಗುತ್ತಾ, ಅಮ್ಮ, ನಿಮ್ಮ ಆಯಸ್ಸು ತುಂಬ ಉದ್ದವಾಗಿದೆ. ನಾನು ಈಗ ನಿಮ್ಮನ್ನೇ ನೆನೆಸುತ್ತಿದ್ದೆ ಅಂತ ಹೇಳಿದಳು. ಅದಕ್ಕೆ ವಿಮಲಾ ನಗುತ್ತಾ, ಅಯ್ಯೋ, ನೀನು ಇನ್ನೂ ನಿನ್ನ ಅತ್ತೆಯ ಸೇವೆಯಲ್ಲಿ ತೊಡಗಿಕೊಂಡಿರಬಹುದು ಅಂತ ನಾನು ಯೋಚಿಸಿದ್ದೆ ಅಂತ ಹೇಳಿದರು. ಇದನ್ನು ಕೇಳಿ ಶಿಲ್ಪಾಳು, ಅಯ್ಯೋ ಅಮ್ಮ, ಸಂಪತ್ ಹಿಂತಿರುಗಿ ಹೋಗಿದ್ದಾರೆ. ಈಗ ನನಗೆ ಈ ಎಲ್ಲ ನಾಟಕಗಳ ಅವಶ್ಯಕತೆ ಇಲ್ಲ. ಅಷ್ಟಕ್ಕೂ ನಾನು ಈ 2 ದಿನಗಳಲ್ಲಿಯೇ ಬೇಸತ್ತು ಹೋಗಿದ್ದೆ. ಸಂಪತ್ಗೆ ಇಲ್ಲೇ ಬೆಂಗಳೂರಿನಲ್ಲಿ ಕೆಲಸ ಸಿಕ್ಕಿದರೆ ನನ್ನ ಸ್ಥಿತಿ ತುಂಬ ಕಷ್ಟವಾಗುತ್ತದೆ ಅಂತ ಹೇಳಿದಳು. ವಿಮಲಾ ಸ್ವಲ್ಪ ಗಂಭೀರವಾಗಿ, ಹೌದು, ನೀನು ಸರಿ ಹೇಳುತ್ತಿದ್ದೀಯಾ ಮಗಳೇ, ಆದರೆ ಏನು ಮಾಡಬಹುದು ಅಂತ ಹೇಳಿದರು. ಶಿಲ್ಪಾ ನಿಧಾನವಾಗಿ ನಗುತ್ತಾ, ಅಮ್ಮ, ಮಾಡಲು ನನಗೆ ತುಂಬ ವಿಷಯಗಳಿವೆ. ಆದರೆ ಈಗ ನಾನು ಸರಿಯಾದ ಸಮಯ ಕಾಯುತ್ತಿದ್ದೇನೆ ಅಂತ ಹೇಳಿದಳು. ಅವಳು ಇನ್ನು ಮುಂದೆ ಏನು ಹೇಳುತ್ತಿದ್ದಾಗಲೇ ಅಡುಗೆ ಮನೆಯಿಂದ ಪಾತ್ರೆಗಳು ಬಿದ್ದ ಭಾರೀ ಶಬ್ದ ಕೇಳಿಸಿತು. ಶಿಲ್ಪಾ ಬೆಚ್ಚಿ ಬಿದ್ದು, ಅಮ್ಮ, ನಾನು ಫೋನ್ ಇಡುತ್ತೇನೆ ಎಂದಳು. ವಿಮಲಾ ಆಶ್ಚರ್ಯದಿಂದ, ಏನಾಯಿತು ಶಿಲ್ಪಾ ಅಂತ ಕೇಳಿದರು. ಆದರೆ ಶಿಲ್ಪಾ ಉತ್ತರ ಕೊಡದೆ ಫೋನ್ ಕಟ್ ಮಾಡಿಬಿಟ್ಟಳು. ಅವಳು ಬೇಗನೆ ಅಡುಗೆ ಮನೆಗೆ ಹೋಗಿ ತನ್ನ ಅತ್ತೆಯನ್ನು ಕೋಪದಿಂದ ನೋಡುತ್ತಾ, ಒಂದು ಕೆಲಸವೂ ನಿಮ್ಮಿಂದ ಸರಿಯಾಗಿ ಆಗುವುದಿಲ್ಲವೇ? ನಿಮ್ಮ ಕೈಗಳು ಕಂಪಿಸುತ್ತಿದ್ದರೆ ಇಷ್ಟು ಭಾರವಾದ ಗಾಜಿನ ತಟ್ಟೆಯನ್ನು ಎತ್ತಬೇಕಾದ ಅವಶ್ಯಕತೆ ಏನಿತ್ತು? ನೋಡಿ, ಎಷ್ಟು ದುಬಾರಿ ಡಿನ್ನರ್ ಸೆಟ್ ಒಡೆದಿದ್ದೀರಿ ಅಂತ ಹೇಳಿದಳು. ಒಡೆದ ತಟ್ಟೆಯನ್ನು ನೋಡುತ್ತಾ ಅವಳು, ಹೀಗೆ ನಿಂತು ಏನು ನೋಡುತ್ತಿದ್ದೀರಿ, ಇದನ್ನು ಸ್ವಚ್ಛಗೊಳಿಸಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದಳು.
ಸರಸ್ವತಿ ಅವರ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ಆದರೆ ಅವರು ಮೌನವಾಗಿ ತಲೆಯನ್ನು ತಗ್ಗಿಸಿ ಜಾಡು ಹಿಡಿದು ನಿಧಾನವಾಗಿ ಗಾಜಿನ ತುಂಡುಗಳನ್ನು ಸೇರಿಸತೊಡಗಿದರು. ಆಗ ಒಂದು ಸಣ್ಣ ಗಾಜಿನ ತುಂಡು ಅವರ ಬೆರಳಿಗೆ ಚುಚ್ಚಿತು. ಸರಸ್ವತಿ ನೋವಿನಿಂದ ಅಯ್ಯೋ ಎಂದು ಹಿಂದೆ ಸರಿದರು. ಅವರ ಬೆರಳಿನಿಂದ ಸಣ್ಣ ರಕ್ತದ ಧಾರೆ ಹರಿಯತೊಡಗಿತು. ಅವರು ಆತಂಕದಿಂದ ಸೀರೆ ಸೆರಗಿನಿಂದ ಬೆರಳನ್ನು ಬಿಗಿಯಾಗಿ ಒತ್ತಿಕೊಂಡರು. ಆದರೆ ರಕ್ತ ನಿಲ್ಲಲಿಲ್ಲ. ಅವರು ಮನಸ್ಸಿನಲ್ಲಿ ಯೋಚಿಸಿದರು, ಯಾವ ಮನೆಗಾಗಿ ನನ್ನ ಜೀವನವನ್ನೇ ಮುಡುಪಾಗಿಟ್ಟೆನೋ ಅದೇ ಮನೆಯಲ್ಲಿ ಇಂದು ನನ್ನ ಮೌಲ್ಯ ಒಡೆದ ತಟ್ಟೆಗಿಂತಲೂ ಕಡಿಮೆ ಆಗಿದೆ ಅಂತ. ನಿಧಾನವಾಗಿ ಎಲ್ಲ ಗಾಜಿನ ತುಂಡುಗಳನ್ನು ಒಟ್ಟುಗೂಡಿಸಿ ಒಂದು ಕಡೆ ಇಟ್ಟು ಆಳವಾದ ಉಸಿರೆಳೆದರು. ಅವರ ಮುಖ ಬಿಳಿಚಿಕೊಂಡಿತು. ಅವರು ನಿಧಾನವಾಗಿ ತಮ್ಮ ಕೊಠಡಿಗೆ ಹೋಗಿ ಕುಳಿತರು. ಅವರ ಹೃದಯದಿಂದ ಒಂದೇ ನಿಟ್ಟುಸಿರು ಹೊರಬಂದಿತು. ನನ್ನ ಸಂಪತ್ ಇಲ್ಲಿ ಇದ್ದಿದ್ದರೆ ನನ್ನ ಸ್ಥಿತಿ ಹೀಗೆ ಇರುತ್ತಿರಲಿಲ್ಲ. ಈ ಯೋಚನೆಯಿಂದ ಅವರ ಮನಸ್ಸು ಇನ್ನಷ್ಟು ಭಾರವಾಯಿತು. ಕಣ್ಣುಗಳಿಂದ ಮತ್ತೆ ಕಣ್ಣೀರು ಹರಿಯತೊಡಗಿತು. ಸಂಜೆಗೆ ಶಿಲ್ಪ ತನ್ನ ಕೊಠಡಿಯಿಂದ ಹೊರಬಂದಾಗ ಸರಸ್ವತಿ ಧೈರ್ಯ ತಂದುಕೊಂಡು, ಸೊಸೆ, ಗಾಜಿನ ತುಂಡು ಕೈಗೆ ಒಳಗೆ ಹೋಗಿದೆ. ನನಗೆ ಈಗ ಸರಿಯಾಗಿ ಕಾಣುವುದಿಲ್ಲ. ಸ್ವಲ್ಪ ನೋಡುತ್ತೀಯಾ? ತುಂಬ ನೋವಾಗುತ್ತಿದೆ ಅಂತ ಹೇಳಿದರು. ಶಿಲ್ಪ ಕೆರಳುತ್ತಾ ಕೋಪದಿಂದ, ಅತ್ತೆ, ಚೆನ್ನಾಗಿದೆ ನಿಮ್ಮ ಈ ಹೊಸ ಡ್ರಾಮಾ. ನನಗೆ ಗೊತ್ತಿದೆ, ಇದು ಎಲ್ಲವೂ ಕೆಲಸ ಮಾಡಬಾರದೆಂಬ ನಿಮ್ಮ ನೆಪಗಳು. ನಿಮಗೆ ಏನು ಅನಿಸುತ್ತಿದೆ? ನಾನು ಮೂರ್ಖಳ? ನನಗೆ ಏನೂ ಅರ್ಥವಾಗುವುದಿಲ್ಲವೇ? ಇಂದು ನನ್ನಿಂದ ಅಡುಗೆ ಮಾಡುವ ನಿರೀಕ್ಷೆ ಇಡಬೇಡಿ. ಯಾಕೆಂದರೆ ನಾನು ನನ್ನ ಅಮ್ಮನ ಮನೆಗೆ ಹೋಗುತ್ತಿದ್ದೇನೆ. ರಾತ್ರಿ ಬರುವುದಿಲ್ಲ. ಫ್ರಿಜ್ಜಿನಲ್ಲಿ ಬೇಳೆ ಪಲ್ಯ ರೊಟ್ಟಿ ಇದೆ, ಅದನ್ನೇ ತಿಂದುಕೊಳ್ಳಿ ಅಂತ ಹೇಳಿ ಶಿಲ್ಪ ತನ್ನ ಪರ್ಸ್ ತೆಗೆದುಕೊಂಡು ಬಾಗಿಲು ತೆರೆದು ಹೊರಗೆ ಹೋಗಿಬಿಟ್ಟಳು. ಇದನ್ನು ಕೇಳಿ ಸರಸ್ವತಿ ಮೌನವಾದರು. ಅವರ ಹೃದಯದಲ್ಲಿ ಚುಚ್ಚುವ ನೋವು ಎದ್ದಿತು. ಕೈಯಲ್ಲಿ ನೋವು ಹೆಚ್ಚಾಗಿತ್ತು. ಆದರೆ ಮನಸ್ಸಿನ ನೋವು ಇನ್ನೂ ಆಳವಾಗಿತ್ತು. ನಿಧಾನವಾಗಿ ತಮ್ಮ ಕೊಠಡಿಗೆ ಹೋಗಿ ತಮ್ಮ ವಿಧಿವಶರಾದ ಗಂಡನ ಚಿತ್ರದ ಕಡೆಗೆ ನೋಡಿದರು. ಅವರ ಕಣ್ಣುಗಳಿಂದ ಕಣ್ಣೀರು ಜಾರಿತು. ನೀವು ಇದ್ದಿದ್ದರೆ ನನ್ನನ್ನು ಈ ಸ್ಥಿತಿಯಲ್ಲಿ ಎಂದಿಗೂ ಒಬ್ಬಳನ್ನಾಗಿ ಬಿಡುತ್ತಿರಲಿಲ್ಲ ಎಂದು ಹೇಳಿದರು. ನೋವಿನಿಂದ ಕಂಗೆಟ್ಟ ಸರಸ್ವತಿ ಅಲ್ಮಾರಿಯ ಬಾಗಿಲು ತೆರೆದು ತಮ್ಮ ಹಳೆಯ ಕನ್ನಡಕವನ್ನು ತೆಗೆದುಕೊಂಡರು. ಅದರ ಫ್ರೇಮ್ನ ಒಂದು ದಂಡಿ ಮುರಿದಿತ್ತು. ಆ ಮುಸುಕಾದ ಕನ್ನಡಕವನ್ನು ಕಣ್ಣುಗಳಿಗೆ ಹಾಕಿಕೊಂಡು ಕಂಪಿಸುವ ಕೈಗಳಿಂದ ಗಾಜಿನ ತುಂಡನ್ನು ತೆಗೆಯಲು ಪ್ರಯತ್ನಿಸಿದರು. ಅನೇಕ ಬಾರಿ ಪ್ರಯತ್ನಿಸಿದರು. ತುಂಡು ಹೊರಬರಲಿಲ್ಲ. ಅವರು ದಣಿದು ಕುಳಿತರು. ಆದರೆ ನೋವು ಅವರಿಗೆ ವಿಶ್ರಾಂತಿ ನೀಡಲಿಲ್ಲ. ಮತ್ತೆ ಪ್ರಯತ್ನಿಸಿದರು. ತುಂಬ ಕಷ್ಟಪಟ್ಟು ನೋವನ್ನು ಸಹಿಸಿಕೊಂಡು ಕೊನೆಗೂ ಗಾಜಿನ ತುಂಡನ್ನು ಹೊರತೆಗೆದರು. ಆ ರಾತ್ರಿ ಸರಸ್ವತಿ ಹೇಗೆ ಕಳೆದರು ಎಂಬುದು ಅವರ ಹೃದಯಕ್ಕೆ ಮಾತ್ರ ತಿಳಿದಿತ್ತು. ದಿನೇ ದಿನೇ ಶಿಲ್ಪಾಳ ಟೀಕೆಗಳು ಮತ್ತು ವರ್ತನೆ ಇನ್ನೂ ಕಠಿಣವಾಗುತ್ತಿತ್ತು. ಕೆಲವೊಮ್ಮೆ ಅವಳು ತಿರಸ್ಕಾರವಾಗಿ, ಯಾವಾಗ ಈ ಕುರುಡು ಅತ್ತೆಯಿಂದ ನನಗೆ ಮುಕ್ತಿ ಸಿಗುತ್ತದೆಯೋ ಗೊತ್ತಿಲ್ಲ. ವಯಸ್ಸಾಗಿದೆ, ಸರಿಯಾಗಿ ಕಣ್ಣು ಕಾಣುವುದಿಲ್ಲ. ಆದರೂ ಒಂದು ಕಡೆ ಕುಳಿತುಕೊಳ್ಳಲು ಆಗುವುದಿಲ್ಲ ಇವಳಿಗೆ. ಯಾವಾಗಲೂ ಯಾವುದೋ ವಿಷಯಕ್ಕೆ ಕಿರಿಕಿರಿ ಕೊಡಲು ಬರುತ್ತಾಳೆ ಅಂತ ಹೇಳುತ್ತಿದ್ದಳು. ಹೀಗೆ ಕಾಲ ಕಳೆಯುತ್ತಾ ಹೋಯಿತು. ನೋಡುತ್ತಲೇ 2 ತಿಂಗಳು ಕಳೆದವು. ಸಂಪತ್ ತನ್ನ ಅಮ್ಮನನ್ನು ನೆನೆದು ಆಗಾಗ ಫೋನ್ ಮಾಡುತ್ತಿದ್ದನು. ಆದರೆ ಪ್ರತಿ ಸಾರಿ ಶಿಲ್ಪ ಯಾವುದೋ ಒಂದು ನೆಪ ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದಳು. ಇತ್ತ ಸರಸ್ವತಿ ಅವರ ಕಣ್ಣುಗಳು ಇನ್ನೂ ದುರ್ಬಲವಾಗಿದ್ದವು. ಅವರಿಗೆ ಈಗ ರಾತ್ರಿ ವೇಳೆ ಏನೂ ಕಾಣುತ್ತಿರಲಿಲ್ಲ. ಹಗಲಿನಲ್ಲಿಯೂ ಎಲ್ಲವೂ ಮಸುಕಾಗಿ ಮಾತ್ರ ಕಾಣುತ್ತಿತ್ತು. ಅನೇಕ ಬಾರಿ ಅವರು ಧೈರ್ಯ ಮಾಡಿ ಶಿಲ್ಪಾಳಿಗೆ, ಸೊಸೆ, ನನ್ನನ್ನು ಡಾಕ್ಟರ್ ಬಳಿ ಕರೆದೊಯ್ಯಿ. ಕಣ್ಣುಗಳು ಈಗ ಸ್ಪಷ್ಟವಾಗಿ ಕಾಣುವುದಿಲ್ಲ. ಯಾವಾಗಲೂ ನೀರು ಬರುತ್ತಿದೆ ಅಂತ ಹೇಳಿದರು. ಆದರೆ ಶಿಲ್ಪ ಅವರಿಗೆ ಇರುವ ನೋವಿನ ಬಗ್ಗೆ ಯಾವುದೇ ಕಾಳಜಿ ತೋರಲಿಲ್ಲ. ಅವಳು ಯಾವಾಗಲೂ ಕೇಳಿಯೂ ಕೇಳದಂತೆ ಇರುತ್ತಿದ್ದಳು. ಕೆಲವೊಮ್ಮೆ ನನ್ನ ಬಳಿ ಸಮಯ ಇಲ್ಲ, ನಾನು ಪೇಟೆಗೆ ಹೋಗಬೇಕು ಎಂದು ಹೇಳುತ್ತಿದ್ದಳು. ಮತ್ತೊಮ್ಮೆ ಕೆರಳುತ್ತಾ, ಇಷ್ಟು ಡ್ರಾಮಾ ಮಾಡಬೇಡಿ, ಎಲ್ಲವೂ ಸರಿಯಾಗಿಯೇ ಇದೆ. ವಯಸ್ಸಾಗಿದೆ, ಅದರಿಂದ ಹೀಗೆ ಆಗುತ್ತಿದೆ ಎಂದು ಹೇಳುತ್ತಿದ್ದಳು. ಅವಳ ಮಾತುಗಳನ್ನು ಕೇಳಿ ಸರಸ್ವತಿ ಮೌನವಾಗುತ್ತಿದ್ದರು. ತಮ್ಮ ಮಗನೊಂದಿಗೆ ಮಾತನಾಡಲು ಅವರು ತವಕಿಸುತ್ತಿದ್ದರು. ಹಲವಾರು ಬಾರಿ ಅಳುತ್ತಾ ಶಿಲ್ಪಾಳಿಗೆ, ಸೊಸೆ, ಒಮ್ಮೆ ಮಾತ್ರ ನನ್ನ ಸಂಪತ್ ಜೊತೆ ಮಾತನಾಡಲು ಅವಕಾಶ ಮಾಡಿಕೊಡು, ನನ್ನ ಮನಸ್ಸು ಹಗುರವಾಗುತ್ತದೆ ಅಂತ ಹೇಳುತ್ತಿದ್ದರು. ಆದರೆ ಶಿಲ್ಪ ತಿರುಗಿ ಕೋಪಗೊಳ್ಳುತ್ತಾ, ಹೌದಾ, ನನ್ನ ಬಗ್ಗೆ ದೂರು ಹೇಳಲು ಮಾತನಾಡಬೇಕಾ ನೀವು? ನಾನು ಮೂರ್ಖಳಲ್ಲ, ಎಲ್ಲವೂ ನನಗೆ ಗೊತ್ತಿದೆ ಅಂತ ಹೇಳುತ್ತಿದ್ದಳು. ಸರಸ್ವತಿ ಅವರ ಮನಸ್ಸು ಪದೇ ಪದೇ ತವಕಿಸುತ್ತಿತ್ತು. ಆದರೆ ಮಗನ ಜೊತೆ ಮಾತನಾಡುವ ಅವರ ಆಸೆ ಯಾವತ್ತೂ ಅಪೂರ್ಣವಾಗಿಯೇ ಉಳಿಯುತ್ತಿತ್ತು. ರಾತ್ರಿ 9 ಗಂಟೆಯಾಗಿತ್ತು. ಮನೆಯಲ್ಲಿ ನಿಶ್ಶಬ್ದ ಆವರಿಸಿಕೊಂಡಿತ್ತು. ಮನೆಯಲ್ಲಿ ಸರಸ್ವತಿ ಒಬ್ಬರೇ ಇದ್ದರು. ಅವರಿಗೆ ತುಂಬ ಹಸಿವು ಆಗಿತ್ತು. ಧೈರ್ಯ ಮಾಡಿ ನಿಧಾನವಾಗಿ ಅಡುಗೆ ಮನೆಯ ಕಡೆ ನಡೆದರು. ಕಣ್ಣುಗಳು ತುಂಬ ಮಸುಕಾಗಿದ್ದವು. ಮುರಿದ ಕನ್ನಡಕದಿಂದ ಈಗ ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ. ಅಡುಗೆ ಮನೆಯ ಒಳಗೆ ಹೋಗುತ್ತಿದ್ದಂತೆಯೇ ಅವರು ಕೈಗಳಿಂದ ವಸ್ತುಗಳನ್ನು ಸ್ಪರ್ಶಿಸುತ್ತಾ ಗುರುತಿಸಲು ಪ್ರಯತ್ನಿಸಿದರು. ಕೆಲವೊಮ್ಮೆ ಗೋಡೆಯನ್ನು ಹಿಡಿದರು, ಕೆಲವೊಮ್ಮೆ ಅಲ್ಮಾರಿಯ ಅಂಚನ್ನು, ಕೆಲವೊಮ್ಮೆ ಪಾತ್ರಗಳನ್ನು ಮುಟ್ಟಿ ತಿಳಿಯಲು ಯತ್ನಿಸಿದರು. ಆದರೆ ಮಸುಕಾದ ದೃಷ್ಟಿ ಮತ್ತು ದಣಿದ ದೇಹ ಈಗ ಸಹಕರಿಸಲಿಲ್ಲ. ಹಠಾತ್ತನೆ ಅವರ ತಲೆ ಸುತ್ತುತ್ತಿತ್ತು.
ಮುಂದಿನ ಕ್ಷಣವೇ ಅವರು ತಿರುಗಿ ನೆಲಕ್ಕೆ ಬಿದ್ದು ಅಪ್ಪಳಿಸಿದರು. ತಲೆ ಬಲವಾಗಿ ತಾಗಿತು. ಸಣ್ಣ ರಕ್ತದ ಧಾರೆ ಹರಿಯಲು ತೊಡಗಿತು. ಅವರ ಕೈಗಳು ನೆಲದ ಮೇಲೆ ಚಾಚಿಕೊಂಡೇ ಇದ್ದವು. ಕಣ್ಣುಗಳು ಅರ್ಧ ತೆರೆದಂತಿದ್ದವು. ಅಡಿಗೆ ಮನೆಯ ತಣ್ಣನೆಯ ನೆಲದ ಮೇಲೆ ಸರಸ್ವತಿ ಅಚಲವಾಗಿ ಬಿದ್ದಿದ್ದರು. ಶಬ್ದವಿಲ್ಲ, ಚಲನೆಯಿಲ್ಲ. ಗೋಡೆಯ ಗಡಿಯಾರದ ಟಿಕ್ ಟಿಕ್ ಮಾತ್ರ ಕೇಳಿಸುತ್ತಿತ್ತು. ಹೊರಗೆ ರಾತ್ರಿ ಇನ್ನೂ ಗಾಢವಾಗುತ್ತಿತ್ತು. ಒಳಗೆ ಸರಸ್ವತಿ ಅವರ ಉಸಿರು ನಿಧಾನವಾಗಿ ಕ್ಷೀಣಿಸುತ್ತಿರುವಂತೆ ತೋರುತ್ತಿತ್ತು. ಅಷ್ಟರಲ್ಲಿ ಸ್ವಲ್ಪ ಸಮಯದ ನಂತರ ಬಾಗಿಲು ತೆರೆಯುವ ಶಬ್ದವಾಯಿತು. ಎದುರಿನ ದೃಶ್ಯ ನೋಡಿ ಅವನ ಕಾಲಿನಡಿಯಲ್ಲಿ ನೆಲ ಜಾರಿದಂತಾಯಿತು. ಗಂಟಲು ಒಣಗಿತು. ಕೈಯಲ್ಲಿದ್ದ ಬ್ಯಾಗ್ ನೆಲಕ್ಕೆ ಬಿದ್ದಿತು. ಅವನು ಬೇರೆ ಯಾರೂ ಆಗಿರಲಿಲ್ಲ, ಸಂಪತ್ ಆಗಿದ್ದನು. ಅಡಿಗೆ ಮನೆಯ ತಣ್ಣನೆಯ ನೆಲದ ಮೇಲೆ ಅವನ ಅಮ್ಮ ರಕ್ತದಿಂದ ತೊಯ್ದು ಅಚಲವಾಗಿ ಬಿದ್ದಿದ್ದರು. ತಲೆಯಿಂದ ರಕ್ತ ಹರಿಯುತ್ತಿತ್ತು. ಮುಖ ಸಂಪೂರ್ಣ ಬಿಳಿಚಿಕೊಂಡಿತ್ತು. ಅಮ್ಮ ಎಂದು ಚೀರುತ್ತಾ ಅವನು ಅವರ ಕಡೆಗೆ ಓಡಿದ. ಕಂಪಿಸುವ ಕೈಗಳಿಂದ ಅಮ್ಮನ ತಲೆಯನ್ನು ತನ್ನ ಮಡಿಲಲ್ಲಿ ಇಟ್ಟನು. ಅಮ್ಮ, ಕಣ್ಣು ಬಿಡಿ, ನೋಡಿ, ನಾನು ಬಂದಿದ್ದೇನೆ, ನಿಮಗೆ ಏನೂ ಆಗುವುದಿಲ್ಲ. ಅವನ ಧ್ವನಿಯಲ್ಲಿ ಭಯ, ಆತಂಕ ಮತ್ತು ಅಸಹಾಯಕತೆ ಒಂದೇ ಸಮಯದಲ್ಲಿ ಸ್ಪಷ್ಟವಾಗುತ್ತಿತ್ತು. ಕಣ್ಣೀರು ನಿಲ್ಲಲಿಲ್ಲ. ತಕ್ಷಣವೇ ಫೋನ್ ತೆಗೆದು ಆಂಬ್ಯುಲೆನ್ಸ್ ಕರೆ ಮಾಡಿದನು. ಸರಸ್ವತಿ ಅವರ ರಕ್ತಸ್ರಾವ ನಿಲ್ಲಲಿಲ್ಲ. ಆತಂಕದಲ್ಲಿ ಅವನು ಅಮ್ಮನ ಸೀರೆಯ ಸೆರಗನ್ನ ಹರಿದು ಕಂಪಿಸುವ ಕೈಗಳಿಂದ ಅವರ ತಲೆಗೆ ಬಿಗಿಯಾಗಿ ಕಟ್ಟಿ ರಕ್ತ ನಿಲ್ಲಿಸಲು ಪ್ರಯತ್ನಿಸಿದನು. ಯಾವಾಗ ಆಂಬ್ಯುಲೆನ್ಸ್ ಮನೆ ಮುಂದೆ ಬಂದು ನಿಂತಿತೋ, ಸಂಪತ್ ಒಂದು ಕ್ಷಣವೂ ಕಳೆಯದೆ ಅಮ್ಮನನ್ನ ಕೈಗಳಲ್ಲಿ ಎತ್ತಿಕೊಂಡು ಹೊರಬಂದನು. ಬಾಗಿಲು ತೆರೆದ ಕೂಡಲೇ ವಾರ್ಡ್ ಬಾಯ್ ಸ್ಟ್ರೆಚರ್ ಹಿಡಿದು ಓಡಿ ಬಂದನು. ಸಂಪತ್ ಕಂಪಿಸುವ ಕೈಗಳಿಂದ ಅಮ್ಮನನ್ನ ಅದರಲ್ಲಿ ಮಲಗಿಸಿದನು. ಮಾರ್ಗದೆಲ್ಲೆಡೆ ಅವನು ಅಮ್ಮನ ಕೈ ಹಿಡಿದು ಅಳುತ್ತಲೇ ಇದ್ದನು. ಅಮ್ಮ, ನಿಮಗೆ ಏನೂ ಆಗುವುದಿಲ್ಲ, ನಾನು ನಿಮಗೆ ಏನೂ ಆಗಲು ಬಿಡುವುದಿಲ್ಲ, ನೋಡಿ, ನಾನು ಇಲ್ಲೇ ಇದ್ದೇನೆ, ನೀವು ನನ್ನನ್ನು ಬಿಟ್ಟು ಹೋಗಬಾರದು. ಅವನ ಕಣ್ಣೀರು ನಿರಂತರವಾಗಿ ಹರಿಯುತ್ತಿತ್ತು. ದೇಹವಿಡೀ ಕಂಪಿಸುತ್ತಿತ್ತು. ಆದರೂ ಅಮ್ಮನ ಕೈಯನ್ನು ಬಿಗಿಯಾಗಿ ಹಿಡಿದಿದ್ದನು. ತನ್ನ ಅಪ್ಪಿಕೆಯಿಂದಲೇ ಅವರ ಉಸಿರು ಮರಳಿ ಬರಲಿದೆ ಎಂಬ ಭಾವನೆಯೊಂದಿಗೆ ಅವನ ಮನಸ್ಸಿನಲ್ಲಿಯೇ ಕೋಪವೂ ಎದ್ದೇಳುತ್ತಿತ್ತು. ಅಮ್ಮನನ್ನು ಈ ಸ್ಥಿತಿಯಲ್ಲಿ ಏಕೆ ಒಬ್ಬಳನ್ನಾಗಿ ಬಿಟ್ಟಳು? ಇಷ್ಟು ರಾತ್ರಿ ಶಿಲ್ಪಾ ಎಲ್ಲಿದ್ದಳು? ಅವನು ತಕ್ಷಣ ಫೋನ್ ತೆಗೆದು ಶಿಲ್ಪಾಳಿಗೆ ಕರೆ ಮಾಡಲು ಯತ್ನಿಸಿದನು. ಆದರೆ ಕ್ಷಣಕಾಲ ನಿಂತನು. ಇಲ್ಲ, ಈಗ ಅಮ್ಮ ಮಾತ್ರ, ಉಳಿದಿದ್ದನ ನಂತರ ಅಂದುಕೊಂಡ. ಆಂಬ್ಯುಲೆನ್ಸ್ ಆಸ್ಪತ್ರೆಗೆ ತಲುಪುತ್ತಿದ್ದಂತೆಯೇ ಸಂಪತ್ ಬಾಗಿಲು ತೆರೆದು ಸ್ಟ್ರೆಚರ್ ಜೊತೆ ಒಳಗೆ ಓಡಿದನು. ಡಾಕ್ಟರ್, ಯಾರಾದರೂ ಇದ್ದೀರಾ? ನನ್ನ ಅಮ್ಮನನ್ನ ನೋಡಿ, ದಯವಿಟ್ಟು ಬೇಗ ಬನ್ನಿ. ಅವನ ಆತಂಕಭರಿತ ಧ್ವನಿ ಆಸ್ಪತ್ರೆಯ ತುಂಬ ಮೊಳಗಿತು. ಇಬ್ಬರು ವಾರ್ಡ್ ಬಾಯ್ಸ್ ಓಡಿ ಬಂದು ಸರಸ್ವತಿ ಅವರನ್ನು ಸ್ಟ್ರೆಚರ್ ಮೇಲೆ ಹಾಕಿ ಆಪರೇಷನ್ ಥಿಯೇಟರ್ ಕಡೆಗೆ ದೌಡಾಯಿಸಿದರು. ಚಕ್ರಗಳ ಗದ್ದಲದೊಂದಿಗೆ ಸ್ಟ್ರೆಚರ್ ಓಡುತ್ತಿತ್ತು. ಸಂಪತ್ನ ಉಸಿರು ಎದೆಗೆ ಅಂಟಿಕೊಂಡಂತಾಯಿತು. ಇಂದು ಅವನು ತನ್ನ ಅಮ್ಮನಿಗೆ ಅಚ್ಚರಿ ಕೊಡಲು ಬಂದಿದ್ದ. ಸಿಹಿ ತಿಂಡಿ ತಂದು ಸಂತೋಷದಿಂದ ಮಾತುಕತೆ ನಡೆಸಬೇಕು ಎಂದುಕೊಂಡಿದ್ದ. ಆದರೆ ವಿಧಿಯು ಅವನ ಕೈಯಿಂದ ಎಲ್ಲವನ್ನ ಕಸಿದುಕೊಂಡಿತ್ತು. ತಾನು ನಗಿಸಲು ಬಯಸಿದ್ದ ಅಮ್ಮನೇ ಈಗ ನನ್ನ ಕಣ್ಣೆದುರಿಗೆ ರಕ್ತದಲ್ಲಿ ತೊಯ್ದು ಬಿದ್ದಿದ್ದರು. ಆಗ ಒಬ್ಬ ಆಸ್ಪತ್ರೆ ಸಿಬ್ಬಂದಿ ಗಂಭೀರ ಸ್ವರದಲ್ಲಿ, ನೀವು ಬೇಗ ರಿಸೆಪ್ಷನ್ ಡೆಸ್ಕಿಗೆ ಹೋಗಿ, ದಾಖಲೆ ಫಾರ್ಮ್ ತುಂಬಿ, ಆಗ ಮಾತ್ರ ಮುಂದಿನ ಚಿಕಿತ್ಸೆ ಆರಂಭಿಸಬಹುದು ಅಂತ ಹೇಳಿದರು. ಸಂಪತ್ ಕಂಪಿಸುವ ಹೆಜ್ಜೆಗಳು ರಿಸೆಪ್ಷನ್ ಕಡೆಗೆ ಸಾಗಿದವು. ಕೈಗಳು ತೀವ್ರವಾಗಿ ನಡುಗುತ್ತಿದ್ದವು. ಆತ ಆತುರದಲ್ಲಿ ಅಗತ್ಯ ಮಾಹಿತಿಗಳನ್ನು ಫಾರ್ಮ್ನಲ್ಲಿ ತುಂಬಿ ನಡುಗುವ ಕೈಯಿಂದ ಸಹಿ ಹಾಕಿದನು. ಅವನ ಧ್ವನಿ ಕಂಪಿಸುತ್ತಿತ್ತು. ದಯವಿಟ್ಟು ನನ್ನ ಅಮ್ಮನ ಚಿಕಿತ್ಸೆ ಬೇಗ ಆರಂಭಿಸಿ, ಅವರಿಂದ ತುಂಬ ರಕ್ತ ಹೋಗಿದೆ. ಸಿಬ್ಬಂದಿ ಸಮಾಧಾನ ಪಡಿಸುತ್ತಾ, ಚಿಂತೆ ಮಾಡಬೇಡಿ, ನಿಮ್ಮ ಅಮ್ಮ ಗುಣವಾಗುತ್ತಾರೆ, ನಾವು ಪೂರ್ಣ ಪ್ರಯತ್ನ ಮಾಡುತ್ತಿದ್ದೇವೆ ಅಂತ ಹೇಳಿದರು. ಆದರೆ ಸಂಪತ್ ಮನಸ್ಸು ಅದನ್ನು ಒಪ್ಪಲಿಲ್ಲ. ಪ್ರತಿಯೊಂದು ನಿಮಿಷವೂ ಅವನಿಗೆ ಪರ್ವತದಷ್ಟು ಭಾರವಾಗಿತ್ತು. ನೋಡುತ್ತಲೇ 40 ನಿಮಿಷಗಳು ಕಳೆದವು. ಅವನು ಆಪರೇಷನ್ ಥಿಯೇಟರ್ಗೆ ಹೊರಗಿನ ತಣ್ಣನೆಯ ಬೆಂಚಿನ ಮೇಲೆ ಕುಳಿತು ಗಡಿಯಾರದ ಸೂಜಿಗಳನ್ನು ನೋಡುತ್ತಲೇ ಇದ್ದನು. ಅವನೊಳಗೆ ಭಾರೀ ಚಂಡಮಾರುತವೇ ಇದ್ದಿತು. ಶಿಲ್ಪಾ ಅಮ್ಮನನ್ನ ಒಬ್ಬಳನ್ನಾಗಿ ಏಕೆ ಬಿಟ್ಟಳು? ಈಗ ಫೋನ್ ಕೂಡ ಏಕೆ ಎತ್ತುತ್ತಿಲ್ಲ? ಅಷ್ಟಕ್ಕೂ ವಿಷಯವೇನು? ನಾನು ಯೋಚಿಸುತ್ತಿರುವುದು ನಿಜವೇ? ಇಲ್ಲ, ಹಾಗಾಗಬಾರದು. ದೇವರೇ ಹೀಗೆ ಮಾಡಬೇಡ. ಅವನ ನೆತ್ತಿಯಲ್ಲಿ ಬೆವರಿನ ಹನಿಗಳು ಮಿನುಗುತ್ತಿದ್ದವು. ತಲೆನೋವಿನಿಂದ ಒಡೆದಂತಾಗುತ್ತಿತ್ತು. ಹೃದಯ ಕೋಪದ ಜ್ವಾಲೆಯಲ್ಲಿ ಸುಡುತ್ತಿತ್ತು. ಆದರೆ ಅಮ್ಮನ ಬಗ್ಗೆ ಇರುವ ಆತಂಕ ಅವನ ಕೋಪವನ್ನು ನಿಯಂತ್ರಿಸಲು ಬಲವಂತಪಡಿಸುತ್ತಿತ್ತು. ಹಠಾತ್ತನೆ ಆಪರೇಷನ್ ಥಿಯೇಟರ್ನ ಕೆಂಪು ದೀಪ ಆರಿತು. ಬಾಗಿಲು ತೆರೆದಿತು. ಡಾಕ್ಟರ್ ಹೊರಬಂದರು. ಸಂಪತ್ ಹೃದಯ ಒಂದು ಕ್ಷಣ ಇದ್ದಂತಾಯಿತು. ಆತ ಓಡುತ್ತಾ ಡಾಕ್ಟರ್ ಮುಂದೆ ಹೋಗಿ ಕೇಳಿದನು, ಏನಾಯಿತು ಸರ್? ನನ್ನ ಅಮ್ಮ ಚೆನ್ನಾಗಿದ್ದಾರೆ ಅಲ್ವಾ? ಡಾಕ್ಟರ್ ಆನಂದ್ ಅವರ ಮುಖದಲ್ಲಿ ವಿಚಿತ್ರವಾದ ಒತ್ತಡ ಮತ್ತು ಅಸಮಾಧಾನ ಕಾಣಿಸುತ್ತಿತ್ತು. ಅವರು ಆಳವಾದ ಉಸಿರೆಳೆದು, ನೋಡಿ, ನಿಮ್ಮ ಅಮ್ಮನ ಸ್ಥಿತಿ ಇನ್ನೂ ಗಂಭೀರವಾಗಿದೆ. ರಕ್ತಸ್ರಾವ ತುಂಬ ಹೆಚ್ಚು ಆಗಿತ್ತು. ನಾವು ನಮ್ಮ ಸಂಪೂರ್ಣ ಪ್ರಯತ್ನ ಮಾಡಿದ್ದೇವೆ. ಆದರೆ ಅವರಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಸ್ವಲ್ಪ ಸಮಯದಲ್ಲೇ ಪ್ರಜ್ಞೆ ಬಂದರೆ ಸ್ಥಿತಿ ನಿಯಂತ್ರಣಕ್ಕೆ ಬರಬಹುದು. ಇಲ್ಲದಿದ್ದರೆ
ಡಾಕ್ಟರ್ ಆನಂದ್ ಅವರ ಧ್ವನಿ ನಿಧಾನವಾಯಿತು. ಇಲ್ಲದಿದ್ದರೆ ಅವರು ಕೋಮಾಗೆ ಹೋಗಬಹುದು ಅಂತ ಹೇಳಿದರು. ಈ ಮಾತುಗಳು ಸಂಪತ್ನ ಕಿವಿಗಳಲ್ಲಿ ಮತ್ತೆ ಮತ್ತೆ ಮೊಳಗುತ್ತಲೇ ಇದ್ದವು. ಯಾರೋ ಅವನ ಹೃದಯವನ್ನು ಬಿಗಿಯಾಗಿ ಒತ್ತಿದಂತೆ ಅನಿಸಿತು. ಅವನ ಕಣ್ಣುಗಳು ಶೂನ್ಯದಲ್ಲಿ ನೆಟ್ಟಗಾದವು. ಮುಖ ಸಂಪೂರ್ಣ ದುಃಖದಿಂದ ಆವರಿಸಲ್ಪಟ್ಟಿತು. ಆ ಕ್ಷಣದಲ್ಲಿ ಅವನಿಗೆ ತನ್ನ ಪ್ರಪಂಚವೇ ಚೂರು ಚೂರು ಆಗಿರುವಂತೆ ತೋಚಿತು. ಡಾಕ್ಟರ್ ಆನಂದ್ ಅವರ ಮುಖದಲ್ಲಿ ಈಗ ಕೋಪದ ಗುರುತುಗಳು ಸ್ಪಷ್ಟವಾಗಿದ್ದವು. ಹೋಗುತ್ತಾ ಹೋಗುತ್ತಾ ಅವರು ಹೇಳಿದರು, ಒಂದು ವೈಯಕ್ತಿಕ ಮಾತು ಹೇಳುತ್ತೇನೆ. ಬೇಸರವಾದರೂ ಸರಿ, ನಿನ್ನಂತಹ ಮಗನಿಗಿಂತ ಮಗನೇ ಇಲ್ಲದಿರುವುದು ಒಳ್ಳೆಯದು ಅಂತ. ಸಂಪತ್ನ ಒಳಗೆ ಯಾರೋ ಬಾಂಬ್ ಸಿಡಿಸಿದಂತೆ ಆಯಿತು. ಆದರೆ ಆತ ಸ್ತಬ್ಧವಾಗಿ ನಿಂತನು. ಏನಾದರೂ ಹೇಳಲು ಯತ್ನಿಸುತ್ತಿದ್ದಾಗಲೇ ಡಾಕ್ಟರ್ ಅವರ ಧ್ವನಿ ಇನ್ನೂ ಕಠಿಣವಾಯಿತು. ನಿನ್ನದೇ ಅಮ್ಮನ ಈ ಸ್ಥಿತಿ ಮಾಡಿದ್ದೀಯಾ? ಹೀಗೆ ಯಾವ ಮಗ ಮಾಡುತ್ತಾನೆ? ಅವರ ಹೊಟ್ಟೆಯ ನಾಳಗಳು ಕುಗ್ಗಿಬಿಟ್ಟಿವೆ. ದಿನಕ್ಕೆ 3 ಹೊತ್ತು ಸರಿಯಾಗಿ ಊಟ ಕೊಡಲು ಸಾಧ್ಯವಾಗಲಿಲ್ಲವಾ? ನಿನಗೆ ಇಷ್ಟು ನಾಚಿಕೆ ಬರಲಿಲ್ಲವಾ? ಡಾಕ್ಟರ್ ಮುಖ ಕೋಪದಿಂದ ಕೆಂಪಾಗಿತ್ತು. ದೇಹದ ಸ್ಥಿತಿ ಹಾಳಾಗಿದೆ. ಅದಕ್ಕೂ ಮೇಲಾಗಿ ಕಣ್ಣಿನ ಚಿಕಿತ್ಸೆ ಕೂಡ ಮಾಡಿಸಿಲ್ಲ. ಮುತ್ತಿನ ಕಣ್ ಕ್ಯಾಟ್ರಾಕ್ಟ್ ಇಷ್ಟು ಹೆಚ್ಚಾಗಿದೆ. ಕಣ್ಣುಗಳಲ್ಲಿ ಬಿಳತೆ ತೇಲುತ್ತಿದೆ. ಸಮಯಕ್ಕೆ ಆಪರೇಷನ್ ಮಾಡಿಸಿದ್ದರೆ ಗುಣವಾಗುತ್ತಿದ್ದರು. ಈಗಿನ ಸ್ಥಿತಿಯಲ್ಲಿ ಅವರು ಸಂಪೂರ್ಣ ಕುರುಡರಾಗುವ ಸಾಧ್ಯತೆ ಇದೆ. ನಿಜ ಹೇಳಬೇಕಾದರೆ ನಿನ್ನಂತಹ ಮಗನ ಮೇಲೆ ನನಗೆ ನಾಚಿಕೆ ಬರುತ್ತಿದೆ ಅಂದರು. ಈ ಮಾತುಗಳು ಬಾಣದಂತೆ ಸಂಪತ್ತನ ಹೃದಯಕ್ಕೆ ತೂರಿಕೊಂಡವು. ಆತ ಕಲ್ಲಿನಂತೆ ನಿಂತನು. ಅಷ್ಟರಲ್ಲಿ ಕೆಲ ಹಿರಿಯ ಡಾಕ್ಟರ್ಗಳು ಅಲ್ಲಿಗೆ ಬಂದರು. ಡಾಕ್ಟರ್ ಆನಂದ್ ಏಕಾಏಕಿ ಮೌನವಾಗಿ ಏನೂ ಹೇಳದೆ ಅಲ್ಲಿಂದ ತೆರಳಿದರು. ಆದರೆ ಸಂಪತ್ನ ಪ್ರಪಂಚ ಅಲ್ಲಿ ನಿಂತಂತೆಯೇ ಆಗಿತ್ತು. ಡಾಕ್ಟರ್ ಮಾತುಗಳು ಅವನ ಕಿವಿಗಳಲ್ಲಿ ಹೊಡೆಯುವ ಗುದ್ದಲಿಯಂತೆ ಮೊಳಗುತ್ತಲೇ ಇದ್ದವು. ಅವನ ಕಾಲುಗಳಿಗೆ ಶಕ್ತಿಯೇ ಇರಲಿಲ್ಲ. ಆತ ಅಲ್ಲೇ ಬೆಂಚಿನ ಮೇಲೆ ಕುಳಿತು ಜೋರಾಗಿ ಅಳತೊಡಗಿದನು. ಆಸ್ಪತ್ರೆಯ ದಾರಿಯಲ್ಲಿ ಹೋಗುತ್ತಿದ್ದವರು ಅವನನ್ನು ನೋಡುತ್ತಿದ್ದರು. ಆದರೆ ಸಂಪತ್ಗೆ ಯಾರೂ ಕಾಣಿಸಲಿಲ್ಲ. ಅವನ ಕಣ್ಣ ಮುಂದೆ ಒಂದೇ ಮುಖ, ಅವನ ಅಮ್ಮನ ಮುಖ. ಆಸ್ಪತ್ರೆಯ ಹಾಸಿಗೆಯ ಮೇಲೆ ಅಚೇತನವಾಗಿ ಮಲಗಿರುವ ಆ ಅಮ್ಮನ ಮುಖ. ಸ್ವಲ್ಪ ಹೊತ್ತಿನ ನಂತರ ಸಂಪತ್ ಕಣ್ಣೀರನ್ನು ಒರೆಸಿಕೊಂಡು ನೇರವಾಗಿ ಆಕಾಶದ ಕಡೆ ನೋಡಿದನು. ಈಗ ಅವನ ಕಣ್ಣುಗಳಲ್ಲಿ ಕಣ್ಣೀರು ಇರಲಿಲ್ಲ, ಬೆಂಕಿ ಹೊತ್ತಿಕೊಂಡಿತ್ತು. ಅವನು ನಿಧಾನವಾಗಿ ಗೊಣಗಿಕೊಂಡನು. ಈಗ ಎಲ್ಲವೂ ಅರ್ಥವಾಗಿದೆ. ಈ ಆಟ ಯಾರದು ಎನ್ನುವುದು ಸ್ಪಷ್ಟವಾಗಿದೆ. ಕೇವಲ ಒಮ್ಮೆ ಶಿಲ್ಪ ಫೋನ್ ಎತ್ತಲಿ ಅಂತ. ಅವನ ಮುಷ್ಟಿಗಳು ಬಿಗಿಯಾಗಿದ್ದವು. ಒಳಗೆ ಹೊತ್ತಿ ಉರಿಯುತ್ತಿದ್ದ ಕೋಪ ಈಗ ಬಿರುಗಾಳಿಯ ರೂಪ ಪಡೆಯಲು ಸಿದ್ಧವಾಗಿತ್ತು. ಸಂಪತ್ ಮನಸ್ಸಿನಲ್ಲಿ ಪ್ರಮಾಣ ಮಾಡಿದನು, ನನ್ನ ಅಮ್ಮನ ಜೊತೆ ಈ ರೀತಿಯಾಗಿ ವರ್ತಿಸಿದವಳಿಗೆ ನಾನು ಪಾಠ ಕಲಿಸಿಯೇ ತೀರುತ್ತೇನೆ ಅಂತ. ಇತ್ತ ಇನ್ನೊಂದು ಕಡೆ ಶಿಲ್ಪ ತನ್ನ ತಾಯಿಯ ಜೊತೆ ಕುಳಿತು ಮಾತುಕತೆ ನಡೆಸುತ್ತಿದ್ದಳು. ಅವಳ ತಾಯಿ ಕುತೂಹಲದಿಂದ, ಮಗಳೇ, ನೀನು ನಿನ್ನ ಗಂಡನಿಗೆ ನಿನ್ನ ಅತ್ತೆಯ ಚಿಕಿತ್ಸೆ ಮಾಡಿಸಿದ್ದೇನೆ ಎಂದು ಹೇಳಿದ್ದೀಯಲ್ಲ, ಈಗ ಅವನು ಬಂದಾಗ ಸತ್ಯ ಹೊರಬಂದರೆ ನಿನ್ನ ಸುಳ್ಳು ಹೊರಗೆ ಬರುವುದಿಲ್ಲವೇ ಅಂತ ಕೇಳಿದರು. ಶಿಲ್ಪ ಕಿಲಕಿಲ ನಗುತ್ತಾ, ಅಯ್ಯೋ ಅಮ್ಮ, ಸಂಪತ್ ಬರುವಷ್ಟರಲ್ಲಿ ನಾನು ನನ್ನ ಅತ್ತೆಯ ವಿಷಯ ಮುಗಿಸಿಬಿಟ್ಟಿರುತ್ತೇನೆ. ಈಗ ಅವರಿಗೆ ಯಾವ ಕೆಲಸವೂ ಆಗುವುದಿಲ್ಲ. ಕೇವಲ ನನ್ನ ತಲೆ ಮೇಲೆ ಭಾರವಾಗಿ ಕೂತಿದ್ದಾರೆ. ಇನ್ನಷ್ಟು ನಾನು ಸಹಿಸಲಾರೆ. ಹೇಳಿಬಿಡುತ್ತೇನೆ, ದೇವಸ್ಥಾನಕ್ಕೆ ಹೋಗಿದ್ದರು, ಹಿಂತಿರುಗಲೇ ಇಲ್ಲ ಎಂದು ಅಂತ ಹೇಳಿದಳು. ಅವಳ ಮಾತು ಕೇಳಿ ವಿಮಲಾ ಜೋರಾಗಿ ನಕ್ಕರು. ವಾ ಮಗಳೇ, ನೀನು ನನ್ನದೇ ರಕ್ತ. ಇವರಿಬ್ಬರ ನಗು ಕೋಣೆಯ ಗೋಡೆಗಳಿಗೆ ತಾಗಿ ಇನ್ನಷ್ಟು ಭಯಾನಕವಾಗಿ ಕೇಳಿಸುತ್ತಿತ್ತು. ಇತ್ತ ಕಾಲ ನಿಧಾನವಾಗಿ ಸಾಗುತ್ತಿತ್ತು. ರಾತ್ರಿ ಇನ್ನೂ ಗಾಢವಾಗುತ್ತಿತ್ತು. ಆದರೆ ಸಂಪತ್ಗಾಗಿ ಗಡಿಯಾರದ ಸೂಜಿಗಳೇ ನಿಂತಂತಾಗಿದ್ದವು. ರಾತ್ರಿ ಸುಮಾರು 1 ಗಂಟೆ ಆಗಿತ್ತು. ಸರಸ್ವತಿ ಅವರನ್ನು ಈಗಾಗಲೇ ಬೇರೆ ಕೊಠಡಿಗೆ ಸ್ಥಳಾಂತರಿಸಿದ್ದರು. ಆದರೆ ಅವರಿಗೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ. ಸಂಪತ್ ಭಾರವಾದ ಮನಸ್ಸಿನಿಂದ ಅಮ್ಮನ ಬಳಿಗೆ ಹೋಗಿ ನಿಧಾನವಾಗಿ, ಅಮ್ಮ ನೋಡಿ, ನಾನು ಬಂದಿದ್ದೇನೆ, ನಿಮ್ಮ ರಾಜ ಮಗ. ಈಗ ನಾನು ನಿಮಗೆ ಎಂದಿಗೂ ದೂರವಾಗುವುದಿಲ್ಲ. ಪ್ರಾಮಿಸ್ ಅಮ್ಮ, ಕೇವಲ ಒಮ್ಮೆ ಕಣ್ಣು ತೆರೆದುಕೊಳ್ಳಿ, ಒಮ್ಮೆ ಮಾತ್ರ ಅಂತ ಹೇಳಿದನು. ಹೀಗೆ ಹೇಳುತ್ತಾ ಅವನ ಕಣ್ಣೀರು ಹರಿದು ಸರಸ್ವತಿಯ ಅವರ ಕೈಗಳ ಮೇಲೆ ಬಿದ್ದಿತು. ಸಂಪತ್ ಆಳವಾದ ಉಸಿರೆಳೆದು ತನ್ನನ್ನು ತಾನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಿದ್ದನು. ಅಷ್ಟರಲ್ಲಿ ಏಕಾಏಕಿ ಸರಸ್ವತಿ ಅವರ ಕೈ ಸ್ವಲ್ಪ ಚಲಿಸಿತು. ಸಂಪತ್ ಏನಾಗುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳುವ ಮುನ್ನವೇ ಅವರು ತಮ್ಮ ಮಗನ ತಲೆಯ ಮೇಲೆ ಕೈ ಇಟ್ಟರು. ಅಮ್ಮನ ಕೈ ಚಲಿಸಿದ್ದನ್ನು ನೋಡಿ ಸಂಪತ್ ಕಣ್ಣುಗಳಲ್ಲಿ ಹೊಳಪು ಮೂಡಿತು. ಆತ ತಕ್ಷಣ ಡಾಕ್ಟರ್ ಬಳಿಗೆ ಓಡಿ, ಡಾಕ್ಟರ್ ಸರ್, ನನ್ನ ಅಮ್ಮನ ಕೈ ಚಲಿಸಿದರು, ದಯವಿಟ್ಟು ಬೇಗ ಬನ್ನಿ ಎಂದು ಹೇಳಿದನು. ತಕ್ಷಣ ಡಾಕ್ಟರ್ ಮತ್ತು ನರ್ಸ್ಗಳು ಕೊಠಡಿಗೆ ಬಂದರು. ಅವರು ಸಂಪತ್ನನ್ನು ಹೊರಗೆ ಹೋಗಲು ಹೇಳಿದರು. ಸುಮಾರು 10 ನಿಮಿಷಗಳ ನಂತರ ಡಾಕ್ಟರ್ ಹೊರಬಂದು ನಗುತ್ತಾ, ಚಿಂತೆಯ ಅಗತ್ಯ ಇಲ್ಲ, ನಿಮ್ಮ ಅಮ್ಮನಿಗೆ ಪ್ರಜ್ಞೆ ಬಂದಿದೆ, ಈಗ ಸ್ಥಿತಿ ಸ್ಥಿರವಾಗಿದೆ. ಆದರೆ ಅವರನ್ನು ಈಗ
ಕಿರಿಕಿರಿ ಮಾಡಬೇಡಿ. ಅವರಿಗೆ ವಿಶ್ರಾಂತಿ ತುಂಬ ಅಗತ್ಯ. ಕೆಲವು ದಿನ ನಾವು ಅವಲೋಕನದಲ್ಲಿಡುತ್ತೇವೆ. ಎಲ್ಲವೂ ಸರಿಯಾಗಿದ್ದರೆ ಬೇಗ ಡಿಸ್ಚಾರ್ಜ್ ಮಾಡುತ್ತೇವೆ ಅಂತ ಹೇಳಿದರು. ಡಾಕ್ಟರ್ ಮಾತು ಕೇಳಿ ಸಂಪತ್ ಹೃದಯದಲ್ಲಿ ನೆಮ್ಮದಿಯ ಉಸಿರು ಬಿಟ್ಟನು. ಕಣ್ಣೀರು ಮತ್ತೆ ಜಾರಿತು. ಆದರೆ ಈ ಬಾರಿ ದುಃಖದಿಂದಲ್ಲ, ಸಮಾಧಾನದೆಂದು. ಆತ ಹೃದಯಪೂರ್ವಕವಾಗಿ ಡಾಕ್ಟರ್ಗೆ ಧನ್ಯವಾದ ಹೇಳಿದನು. ಅದೇ ರಾತ್ರಿ ಸಂಪತ್ ಮನಸ್ಸಿನಲ್ಲಿ ತೀರ್ಮಾನ ಮಾಡಿಕೊಂಡನು, ಈಗ ತಾನು ಏನು ಮಾಡಬೇಕು ಎಂದು. ಹೃದಯದಲ್ಲಿ ಕೋಪದ ಜ್ವಾಲೆ, ಕಣ್ಣುಗಳಲ್ಲಿ ಅಮ್ಮನ ಕಣ್ಣೀರು. ಅವನು ನಿರ್ಧರಿಸಿದನು, ಈ ಆಟದ ಅಂತ್ಯ ನಾನು ಮಾಡುತ್ತೇನೆ ಅಂತ. ಮುಂದಿನ ಬೆಳಗ್ಗೆ ಸರಿಯಾಗಿ 8 ಗಂಟೆ ಶಿಲ್ಪಾ ಕಣ್ಣು ತೆರೆದಳು. ಮೊಬೈಲ್ ಹಿಡಿದಾಗ ಅವಳ ಉಸಿರು ನಿಂತಂತಾಯಿತು. ಪರದೆಯ ಮೇಲೆ ಸಂಪತ್ನ 10 ಮಿಸ್ಕಾಲ್ಗಳು ಮಿನುಗುತ್ತಿದ್ದವು. ಓ ದೇವರೇ, ಸಂಪತ್ಗೆ ಎಲ್ಲವೂ ಗೊತ್ತಾಗಿದೆಯೇ? ಅವಳ ಮುಖ ಬಿಳಿಯಾಯಿತು. ಆತಂಕದಿಂದ ತಕ್ಷಣ ಕರೆ ಮಾಡಿದಳು. ಆದರೆ ಸಂಪತ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು. ಹೃದಯದ ತಡಿತ ವೇಗವಾಯಿತು. ತಡ ಮಾಡದೆ, ಉಪಹಾರವನ್ನು ಮಾಡದೆ ಅವಳು ಬೇಗ ಸಿದ್ಧವಾಗಿ ಮನೆ ಕಡೆ ಹೊರಟಳು. ಸರಿಯಾಗಿ 9 ಗಂಟೆಯ ಮನೆಯ ಬಾಗಿಲು ತೆರೆದಿತು. ಶಿಲ್ಪಾ ಒಳಗೆ ಪ್ರವೇಶಿಸಿದಳು. ಕೈಯಲ್ಲಿ ಶಾಪಿಂಗ್ ಬ್ಯಾಗ್ಗಳು, ಕಾಲಿನಲ್ಲಿ ಹೊಸ ಹೀಲ್ನ ಸ್ಯಾಂಡಲ್ಗಳು. ಮನೆಯಲ್ಲಿ ಎಲ್ಲೆಡೆ ಕತ್ತಲೆ ಆವರಿಸಿಕೊಂಡಿತ್ತು. ಶಿಲ್ಪಾ ಜೋರಾಗಿ ಕೂಗಿದಳು, ಅತ್ತೆ, ಅತ್ತೆ ಎಲ್ಲಿದ್ದೀರಿ? ಯಾವಾಗಲೂ ಪೂಜೆ ಮಾಡುತ್ತಿರುತ್ತೀರಿ, ಇಂದು ಬೆಳಗ್ಗೆ ಮನೆಯನ್ನ ಕತ್ತಲಲ್ಲಿ ಮುಳುಗಿಸಿದ್ದೀರಲ್ಲ ಅಂತ. ಆದರೆ ಒಳಗಿನಿಂದ ಯಾವುದೇ ಧ್ವನಿ ಬರಲಿಲ್ಲ. ಶಿಲ್ಪಾ ಗುನುಗಿಸಿದಳು, ಇಲ್ಲೂ ಮಲಗಿದ್ದಾಳಾ ಮಹಾರಾಣಿ? ದಿನವಿಡೀ ಮಲಗುತ್ತಾಳೆ, ಯಾವುದಕ್ಕೂ ಉಪಯೋಗವಿಲ್ಲ ಅಂತ ಕೋಪದಿಂದ ಮುಂದೆ ಹೋಗಿ ಹಾಲ್ನ ಲೈಟ್ನ ಆನ್ ಮಾಡಿದಳು. ಬೆಳಕು ಹರಡುತ್ತಿದ್ದಂತೆಯೇ ಅವಳು ನಿಂತ ನೆಲವೇ ಕುಸಿದಂತಾಯಿತು. ಅವಳ ಮುಂದೆ ಸೋಫಾದ ಮೇಲೆ ಕುಳಿತಿದ್ದ ಸಂಪತ್, ಒಂದು ಕಾಲಿನ ಮೇಲೆ ಮತ್ತೊಂದು ಕಾಲು ಹಾಕಿಕೊಂಡು. ಕಣ್ಣುಗಳಲ್ಲಿ ಜ್ವಾಲೆ ಹೊತ್ತಿದ್ದ ಸಂಪತ್ ನೇರವಾಗಿ ಶಿಲ್ಪಾಳನ್ನ ನೋಡುತ್ತಿದ್ದನು. ಶಿಲ್ಪಾಳಿಂದ ಒಂದು ಕೂಗು ಹೊರಬಂತು, ಸಂಪತ್ ಅಂತ. ಅವಳ ಮುಖ ಬಿಳಿಯಾಗಿತ್ತು. ಗಾಬರಿಯಿಂದ ಅವಳು ತಡಬಡುತ್ತಾ, ನೀವು ಇಲ್ಲಿ ಯಾವಾಗ ಬಂದಿರಿ? ನಾನು ಅಷ್ಟೇ ಹೊರಗೆ. ಶಿಲ್ಪಾ ಇನ್ನೂ ಏನೋ ಹೇಳಲು ಹೋಗುತ್ತಿದ್ದಂತೆಯೇ ಸಂಪತ್ ಮಿಂಚಿನಂತೆ ಎದ್ದು ನೇರವಾಗಿ ಅವಳ ಕೆನ್ನೆಗೆ ಭಾರಿಯಾದ ಏಟು ಹೊಡೆದನು. ಆ ಶಬ್ದ ಮನೆ ತುಂಬ ಮೊಳಗಿತು. ಸಂಪತ್ ಗರ್ಜಿಸಿದನು, ಸಾಕು ಶಿಲ್ಪಾ, ಸಾಕು, ಸಾಕಾಯಿತು ನಿನ್ನ ಈ ನಾಟಕ. ನನಗೆ ಎಲ್ಲವೂ ಗೊತ್ತಾಗಿದೆ. ನೀನು ನನ್ನ ಹೆಂಡತಿ ಎಂದು ಯೋಚಿಸಲು ನನಗೆ ಅಸಹ್ಯವಾಗುತ್ತಿದೆ. ನಾನು ನನ್ನೆಲ್ಲವನ್ನ ನಿನಗೆ ಕೊಟ್ಟೆ, ಪ್ರೀತಿಯನ್ನು ಕೊಟ್ಟೆ. ಆದರೆ ನೀನು ಅದರ ಪ್ರತಿಫಲವಾಗಿ ಏನು ಮಾಡಿದೆ? ಛೀ! ಸಂಪತ್ನ ಕಣ್ಣುಗಳಲ್ಲಿ ಕಣ್ಣೀರು ಜಾರಿತು. ಆದರೆ ಅವನು ಕುಗ್ಗಲಿಲ್ಲ. ಅವನು ಗರ್ಜಿಸುತ್ತಲೇ ಇದ್ದನು, ನಿನಗೆ ನನ್ನ ಅಮ್ಮನ ಮೇಲೆ ಇಷ್ಟು ದ್ವೇಷ ಇದ್ದರೆ ಬಾಯ್ಬಿಟ್ಟು ಹೇಳಬೇಕಿತ್ತು. ನಾನೇ ನನ್ನ ಅಮ್ಮನನ್ನು ನೋಡಿಕೊಳ್ಳುತ್ತಿದ್ದೆ. ಆದರೆ ನೀನು ಅವರನ್ನು ಇಂಥ ಸ್ಥಿತಿಗೆ ತಳ್ಳಿದ್ದೀಯೇ. ಇಂದು ನನಗೆ ಮಗ ಎಂದು ಕರೆಸಿಕೊಳ್ಳುವುದಕ್ಕೂ ನಾಚಿಕೆ ಆಗುತ್ತಿದೆ. ಅವರು ನಿನಗೆ ಏನು ಮಾಡಿದ್ದರು? ಕನಿಷ್ಠ ಮಾನವೀಯತೆಯಿಂದಾದರೂ ನೋಡಿಕೊಳ್ಳಬಹುದಿತ್ತು. ಕಣ್ಣಿನ ಚಿಕಿತ್ಸೆ ಮಾಡಿಸಲಿಲ್ಲವೆಂದರೆ ಸರಿ, ಕನಿಷ್ಠ 2 ಹೊತ್ತು ಊಟ ಕೊಡಬಹುದಿತ್ತು. ಸಂಪತ್ ಧ್ವನಿ ನಡುಗುತ್ತಿತ್ತು. ಆದರೆ ಅದರಲ್ಲಿ ನೋವಿಗಿಂತಲೂ ಕೋಪವೇ ಹೆಚ್ಚು ಇದ್ದಿತು. ಶಿಲ್ಪಾ ಬೆಚ್ಚಿಬಿದ್ದಳು. ಗಾಬರಿಯಲ್ಲಿ ಸುಳ್ಳಿನ ಆಸರೆ ಹಿಡಿದು, ಸಂಪತ್, ನೀವು ಏನು ಹೇಳುತ್ತಿದ್ದೀರಿ? ಅತ್ತೆ ನಿಮಗೆ ತಪ್ಪಾಗಿ ಹೇಳಿರಬೇಕು. ನನ್ನ ಮೇಲೆ ನಂಬಿಕೆ ಇಡಿ. ನಾನು ಅವರನ್ನು ತುಂಬಾಗಿ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೇನೆ. ಅವರು ನಿಮಗೆ ನನ್ನ ವಿರುದ್ಧ ಪ್ರಚೋದಿಸುತ್ತಿದ್ದಾರೆ ಅಂದಳು. ಶಿಲ್ಪಾ ಇನ್ನೂ ಏನೋ ಹೇಳುವ ಮುನ್ನವೇ ಸಂಪತ್ ಕೈ ಮೇಲೆ ಎತ್ತಿ ಮತ್ತೊಂದು ಬಾರಿಯಾದ ಏಟು ಹಾಕಿದನು. ಎಷ್ಟು ಸುಳ್ಳು ಹೇಳುತ್ತೀಯೇ ಶಿಲ್ಪಾ ನೀನು? ಸಾಕು, ಇನ್ನು ನನ್ನ ಅಮ್ಮನ ವಿರುದ್ಧ ಒಂದು ಪದವು ಹೇಳಿದರೆ ನನಗಿಂತ ಕೆಟ್ಟವನೊಬ್ಬನಿಲ್ಲ. ನೀನು ಮಾಡಬೇಕಾದದ್ದು ಮಾಡಿದ್ದೀಯಾ. ಈಗ ಮುಂದೆ ಏನಾಗುತ್ತದೆಯೋ ಅದನ್ನು ನಾನು ಮಾಡುತ್ತೇನೆ. ನಾನು ನನ್ನ ಅಮ್ಮನನ್ನು ಕರೆದುಕೊಂಡು ಬೆಂಗಳೂರಿಗೆ ಹೋಗುತ್ತಿದ್ದೇನೆ. ನಮ್ಮ ಸಂಬಂಧ ಇಲ್ಲಿಯೇ ಮುಗಿಯಿತು, ಇದೇ ಕ್ಷಣದಲ್ಲಿ ಅಂತ ಸ್ಪಷ್ಟವಾಗಿ ಹೇಳಿದ. ಶಿಲ್ಪಾಳ ಕಾಲಿನಡಿಯಲ್ಲಿ ನೆಲ ಜಾರಿದಂತಾಯಿತು. ಒಂದು ಕ್ಷಣದಲ್ಲಿ ತನ್ನ ಜೀವನದಲ್ಲಿ ಇಷ್ಟು ದೊಡ್ಡ ಬಿರುಗಾಳಿ ಹೇಗೆ ಬಂದಿತು ಎಂಬುದು ಅವಳಿಗೆ ಅರ್ಥವಾಗಲಿಲ್ಲ. ತನ್ನ ಅತ್ತೆಗೆ ಏನಾಗಿದೆ ಎಂಬುದು ಅವಳಿಗೆ ತಿಳಿದಿರಲಿಲ್ಲ. ಸಂಪತ್ ಅವಳ ಕೈಯನ್ನು ಕೊಸರಿ ಒಗೆದು ವೇಗವಾಗಿ ಹೊರಗೆ ಹೋದನು. ಹೊರಗೆ ಈಗಾಗಲೇ ಒಂದು ಕ್ಯಾಬ್ ನಿಂತಿತ್ತು. ಸಂಪತ್ ಅದರಲ್ಲಿ ಕುಳಿತು ಬಾಗಿಲು ಮುಚ್ಚಿಕೊಂಡನು. ಶಿಲ್ಪಾ ಹಿಂಬಾಲಿಸಿ ಓಡಿದಳು. ಸಂಪತ್, ಕೇಳಿ ಪ್ಲೀಸ್, ನನ್ನನ್ನು ಕ್ಷಮಿಸಿ, ಒಮ್ಮೆ ನನ್ನ ಮಾತನಾದರೂ ಕೇಳಿ. ಆದರೆ ಸಂಪತ್ ಹಿಂತಿರುಗಿ ನೋಡಲು ಸಹ ತಯಾರಾಗಲಿಲ್ಲ. ಕ್ಯಾಬ್ ನಿಧಾನವಾಗಿ ಚಲಿಸಲಾರಂಭಿಸಿತು. ಶಿಲ್ಪಾ ಆತುರದಿಂದ ಕಾರಿನ ಕಿಟಕಿಯಿಂದ ಕೈಯಿಂದ ಹೊಡೆಯುತ್ತಾ ಇದ್ದಳು. ಸಂಪತ್ ಕಣ್ಣುಗಳು ಮುಂದೆ ನೆಟ್ಟಿದ್ದವು. ಹೃದಯ ಕಲ್ಲಿನಂತಾಗಿತ್ತು. ಗಾಡಿ ವೇಗ ಹಿಡಿಯುತ್ತಿದ್ದಂತೆ ಶಿಲ್ಪಾ ಅದರ ಹಿಂದೆ ಓಡಿದಳು. ಆದರೆ ಏಕಾಏಕಿ ಅವಳ ಹೀಲಿನ ಸ್ಯಾಂಡಲ್ ಮುರಿದು ಹೋಯಿತು. ಅವಳು ಜಾರಿ ಬಿದ್ದು ಭಾರಿಯಾಗಿ ರಸ್ತೆಯ ಮೇಲೆ ಬಿದ್ದಳು. ಅವಳ ಕೂಗು ಮೊಳಗಿ ನಂತರ ಸುತ್ತಮುತ್ತ ಎಲ್ಲವೂ ಮೌನವಾಗಿತ್ತು. ಶಿಲ್ಪಾ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಳು. ಆದರೆ ಕಾರಿನಲ್ಲಿ ಕುಳಿತಿದ್ದ ಸಂಪತ್ ಒಮ್ಮೆಯೂ ಹಿಂತಿರುಗಿ ನೋಡಲಿಲ್ಲ.
ಬೆಳಗ್ಗೆ ಸುಮಾರು 6 ಗಂಟೆ. ಶಿಲ್ಪಾ ಕಿವಿಗಳಿಗೆ ನಿಧಾನವಾದ ಧ್ವನಿಗಳು ಕೇಳಿಬರುತ್ತಿದ್ದವು. ಇಬ್ಬರು ಪರಸ್ಪರ ಮಾತನಾಡುತ್ತಿದ್ದರು. ಅವಳು ಕಣ್ಣು ತೆರೆಯಲು ಪ್ರಯತ್ನಿಸಿದಳು, ಆದರೆ ಏನೂ ಕಾಣಿಸಲಿಲ್ಲ. ನಿಧಾನವಾಗಿ ಪ್ರಜ್ಞೆ ಬಂದಂತೆ ಆ ಇಬ್ಬರ ಮಾತುಗಳು ಸ್ಪಷ್ಟವಾಗಿ ಕೇಳಲಾರಂಭಿಸಿತು. ಅಯ್ಯೋ, ಆ ಅಮ್ಮನಿಗೆ ಎಂತಹ ಜೀವನ ಸಿಕ್ಕಿತು! ಮಗನಂತೂ ಶ್ರವಣಕುಮಾರನಂತೆ, ಆದರೆ ಸೊಸೆ ತುಂಬ ಕುತಂತ್ರಿ. ದೇವರು ಇತ್ತವರಿಂದ ಕಾಪಾಡಲಿ. ಮತ್ತೊಂದು ಧ್ವನಿ ಕೇಳಿಸಿತು. ನಿಜ ಹೇಳ್ತೀರಿ? ಹಾಗಾದರೆ ಈ ಬೆಡ್ನಲ್ಲಿದ್ದ ರೋಗಿಯ ಹೆಸರೇನಿತ್ತು? ಅಮ್ಮ ತುಂಬ ಒಳ್ಳೆಯವರು. ಹೋಗುವಾಗ ನನ್ನನ್ನು ಆಶೀರ್ವದಿಸಿ ಹೋದರು. ನಾನು ನೋಡಿಕೊಂಡಿದ್ದಕ್ಕೆ. ಹೆಸರು ಏನೋ ನೆನಪಾಯಿತು. ಸರಸ್ವತಿ. ಅಮ್ಮನ ಹೆಸರು ಸರಸ್ವತಿ. ಅವರ ಮಗನ ಹೆಸರು ಸಂಪತ್. ಬಡವ. ಇಡೀ ರಾತ್ರಿ ಅಮ್ಮನ ಬಳಿ ಕೂತು ಅತ್ತಿದ್ದ. ಈ ಹೆಸರು ಕೇಳುತ್ತಿದ್ದಂತೆಯೇ ಶಿಲ್ಪಾಳ ಹೃದಯ ಕಂಗಾಲಾಯಿತು. ಅವಳ ದೇಹ ಕಂಪಿಸಿತು. ಏನು? ಅತ್ತೆ ಆಸ್ಪತ್ರೆಗೆ? ಖಂಡಿತ ಏನೋ ಆಗಿರಬೇಕು. ನಾನು ತಕ್ಷಣ ಎದ್ದು ಹೋಗಬೇಕು. ಅಷ್ಟರಲ್ಲಿ ಪಕ್ಕದಲ್ಲಿದ್ದ ನರ್ಸ್, ಅಯ್ಯೋ ನೋಡಿ, ಇವರಿಗೆ ಪ್ರಜ್ಞೆ ಬಂದಿದೆ. ನೀವು ಡಾಕ್ಟರನ್ನು ಕರೆಯಿಸಿ ಅಂತ ಹೇಳಿದಳು. ನರ್ಸ್ ನಿಧಾನವಾಗಿ, ಶಿಲ್ಪಾ ಅವರೇ, ನೀವು ಚೆನ್ನಾಗಿದ್ದೀರಾ? ಈಗ ಹೇಗಿದೆ ಅಂತ ಕೇಳಿದಳು. ಶಿಲ್ಪಾ ದುರ್ಬಲ ಧ್ವನಿಯಲ್ಲಿ, ತಲೆಯಲ್ಲಿ ತುಂಬ ನೋವು ಇದೆ ಅಂತ ಹೇಳಿದಳು. ನರ್ಸ್ ವಿವರಿಸಿದಳು. ನಿಮ್ಮ ತಲೆಗೆ ಗಾಯವಾಗಿದೆ. ನೀವು ಬಿದ್ದ ಕಾರಣ ಕಳೆದ 3 ದಿನಗಳಿಂದ ಇಲ್ಲಿ ಆಸ್ಪತ್ರೆಯಲ್ಲಿ ಇದ್ದೀರಿ. ಇಂದು ಸಂಪೂರ್ಣ ಪ್ರಜ್ಞೆ ಬಂದಿದೆ ಅಂತ. ಅಷ್ಟರಲ್ಲಿ ಡಾಕ್ಟರ್ ಒಳಗೆ ಬಂದರು. ಎಲ್ಲವೂ ನೆನಪಿದೆಯೇ ಎಂದು ಪರಿಶೀಲಿಸಲು ಅವರು ಶಿಲ್ಪಾಳಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದರು. ಶಿಲ್ಪಾ ಪ್ರತಿಯೊಂದು ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿದಳು. ನಂತರ ಆತಂಕದಿಂದ, ಡಾಕ್ಟರ್, ಆದರೆ ನಾನು ಕಣ್ಣು ತೆರೆದುಕೊಳ್ಳಲು ಏಕೆ ಆಗುತ್ತಿಲ್ಲ? ಎಷ್ಟು ಹೊತ್ತಿನಿಂದ ಪ್ರಯತ್ನಿಸುತ್ತಿದ್ದೇನೆ. ಕಣ್ಣು ತೆರೆದಂತೆಯೇ ಅನಿಸುತ್ತಿದೆ, ಆದರೆ ಏನೂ ಕಾಣುತ್ತಿಲ್ಲ ಅಂತ ಕೇಳಿದಳು. ಇದನ್ನು ಕೇಳಿ ಡಾಕ್ಟರ್ ಮತ್ತು ನರ್ಸ್ ಇಬ್ಬರು ಕ್ಷಣಕಾಲ ಒಬ್ಬರನ್ನೊಬ್ಬರ ನೋಡಿದರು. ಸ್ವಲ್ಪ ಹೊತ್ತಿನ ಬಳಿಕ ಶಿಲ್ಪಾ ಮತ್ತೆ, ಡಾಕ್ಟರ್, ನೀವು ಏನಾದರೂ ಇಂಜೆಕ್ಷನ್ ಕೊಟ್ಟೀರಾ? ದಯವಿಟ್ಟು ನನ್ನನ್ನು ಬೇಗ ಗುಣಪಡಿಸಿ. ನಾನು ಹೋಗಬೇಕು. ಇಲ್ಲವಾದರೆ ನನ್ನ ಗಂಡ ನನ್ನನ್ನು ಬಿಟ್ಟು ಹೋಗಿಬಿಡುತ್ತಾರೆ ಅಂತ ಹೇಳಿದಳು. ಡಾಕ್ಟರ್ ನಿಧಾನವಾದ ಸ್ವರದಲ್ಲಿ ಆಳವಾದ ಉಸಿರು ಬಿಡುತ್ತಾ, ಶಿಲ್ಪಾ ಅವರೇ, ಸತ್ಯ ಏನೆಂದರೆ ನಿಮ್ಮ ಕಣ್ಣುಗಳು ತೆರೆದಿವೆ, ಆದರೆ ನಿಮಗೆ ಏನೂ ಕಾಣುತ್ತಿಲ್ಲ. ನಿಮ್ಮ ತಲೆಗೆ ಬಿದ್ದ ಗಾಯದ ಕಾರಣ ನಿಮ್ಮ ದೃಷ್ಟಿ ಹೋಗಿದೆ ಅಂತ ಹೇಳಿದರು. ಈ ಮಾತು ಕೇಳುತ್ತಿದ್ದಂತೆಯೇ ಶಿಲ್ಪಾ ಜೋರಾಗಿ ಕಿರುಚಿದಳು. ಇಲ್ಲ, ನೀವು ಏನು ಹೇಳುತ್ತಿದ್ದೀರಿ? ಇದು ಸಾಧ್ಯವೇ ಇಲ್ಲ. ನೀವು ಸುಳ್ಳು ಹೇಳುತ್ತಿದ್ದೀರಿ. ಹೇಳಿ, ಇದು ಸುಳ್ಳು ಅಂತ ಹೇಳಿ. ದೇವರೇ, ಇಷ್ಟು ದೊಡ್ಡ ಶಿಕ್ಷೆ ಕೊಡಬೇಡ. ನನ್ನ ಕರ್ಮಗಳಿಗೆ ಇಷ್ಟು ಭಯಾನಕ ಶಿಕ್ಷೆ ಬೇಡ. ಅವಳು ನಿಯಂತ್ರಣ ತಪ್ಪಿ ಅತ್ತಳು. ನರ್ಸ್ ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದಳು. ಡಾಕ್ಟರ್ ಸಮಾಧಾನ ಪಡಿಸುತ್ತಾ, ಗಾಬರಿಯಾಗಬೇಡಿ ಶಿಲ್ಪಾ, ಇದು ತಾತ್ಕಾಲಿಕ ದೃಷ್ಟಿಹೀನತೆ. ಯಾವಾಗ ಬೇಕಾದರೂ ನಿಮ್ಮ ದೃಷ್ಟಿ ಮರಳಿ ಬರಬಹುದು. ನಾವು ಇನ್ನಷ್ಟು ಪರೀಕ್ಷೆ ಮಾಡುತ್ತೇವೆ, ಚಿಂತಿಸಬೇಡಿ. ನಮ್ಮಿಂದಾದಷ್ಟು ಎಲ್ಲವೂ ಮಾಡುತ್ತೇವೆ ಅಂತ ಹೇಳಿದರು. ಆದರೆ ಶಿಲ್ಪಾಳ ಅಳು ನಿಲ್ಲಲಿಲ್ಲ. ಹೀಗೆ 2 ದಿನಗಳು ಕಳೆದವು. ಇಂದು ಶಿಲ್ಪಾಗೆ ಆಸ್ಪತ್ರೆಯಿಂದ ಬಿಡುಗಡೆ ಸಿಕ್ಕಿತು. ಆದರೆ ಅವಳ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಗೋಚರಿಸುತ್ತಿತ್ತು. ಸಂಪತ್ ಇನ್ನೂ ನನ್ನ ಮೇಲೆ ಕೋಪದಲ್ಲೇ ಇರಬಹುದು, ಆದರೆ ಅಮ್ಮಳಿಗೆ ನನ್ನ ಬಗ್ಗೆ ಗೊತ್ತಾಗಿದೆಯಲ್ಲ, ಅವರು ಏಕೆ ಬರಲಿಲ್ಲ? ಶಿಲ್ಪಾಳ ಕಣ್ಣುಗಳ ಮುಂದೆ ಇನ್ನೂ ಕತ್ತಲೇ ಇತ್ತು. ಒಬ್ಬ ವಾರ್ಡ್ ಬಾಯ್ ಅವಳನ್ನು ವೀಲ್ಚೇರ್ನಲ್ಲಿ ಕುಳ್ಳಿರಿಸಿ ಆಸ್ಪತ್ರೆಯ ಹೊರಗೆ ತಂದನು. ಹೊರಗೆ ಒಂದು ಟ್ಯಾಕ್ಸಿ ಕರೆಸಲಾಯಿತು. ವೀಲ್ಚೇರ್ನಿಂದ ಇಳಿದು ಟ್ಯಾಕ್ಸಿಗೆ ಕುಳಿತುಕೊಳ್ಳುವಾಗ ಅವಳ ಮುಖ ಕಣ್ಣೀರಿನಿಂದ ತೊಯ್ದಿತ್ತು. ಮಾರ್ಗ ಮಧ್ಯೆ ಅವಳ ಮನಸ್ಸಿನಲ್ಲಿ ಅನೇಕ ಚಿಂತೆಗಳು ಉಕ್ಕಿ ಬಂದವು. ಸಂಪತ್ ನನ್ನನ್ನು ನೋಡಲು ಬರಲಿಲ್ಲ, ಏಕೆಂದರೆ ಈಗ ಅವನು ನನ್ನನ್ನು ದ್ವೇಷಿಸುತ್ತಾನೆ. ಬಹುಶಃ ಅತ್ತೆ ಕೂಡ ನನ್ನನ್ನು ಸದಾಕಾಲಕ್ಕೆ ತಳ್ಳಿ ಹಾಕಿರಬಹುದು ಅಂತ. ಕೆಲವೊಮ್ಮೆ ಜೀವನ ಮನುಷ್ಯನಿಗೆ ಇಂತಹ ಹೊಡೆತ ಕೊಡುತ್ತದೆ. ಆತನು ತನ್ನನ್ನು ತಾನೇ ಹಿಡಿದುಕೊಳ್ಳಲು ಸಾಧ್ಯವಾಗದ ಹಾಗೆ. ಶಿಲ್ಪಾ ಕೂಡ ಹಾಗೆಯೇ ಆಗಿದ್ದಳು. ಸ್ವಾರ್ಥ ಮತ್ತು ಕುತಂತ್ರದಿಂದ ಮನೆ ಮಂದಿಯ ಮೇಲೆ ಆಳಲು ಯತ್ನಿಸಿದ್ದಳು. ಇಂದು ಅವಳೇ ಕತ್ತಲಲ್ಲಿದ್ದಳು. ಕಣ್ಣು ತೆರೆದಿದ್ದರೂ ಲೋಕವೇ ಅವಳಿಗೆ ಕಪ್ಪಾಗಿತ್ತು. ಮನೆ ತಲುಪುತ್ತಿದ್ದಂತೆ ಅವಳ ಹೃದಯ ಬಡಿತ ಹೆಚ್ಚಾಯಿತು. ಟ್ಯಾಕ್ಸಿ ಚಾಲಕ ಅವಳನ್ನು ಗೇಟ್ವರೆಗೆ ಕರೆದುಕೊಂಡು ಹೋದನು. ಕಂಪಿಸುವ ಕೈಗಳಿಂದ ಅವಳು ಬೆಲ್ ಒತ್ತಿ ಕೂಗಿದಳು, ಸಂಪತ್, ಬಾಗಿಲು ತೆರೆಯಿರಿ. ನನಗೆ ಗೊತ್ತು ನೀವು ಕೋಪದಲ್ಲಿದ್ದೀರಿ ಅಂತ, ಆದರೆ ನೋಡಿ, ನನಗೆ ನನ್ನ ತಪ್ಪಿಗೆ ಶಿಕ್ಷೆ ಸಿಕ್ಕಿದೆ. ಅತ್ತೆ, ನೀವು ನನ್ನ ಮಾತನಾದರೂ ಕೇಳಿ. ಅವಳ ಧ್ವನಿ ಮೌನದಲ್ಲಿ ಪ್ರತಿಧ್ವನಿಸುತ್ತಲೇ ಇತ್ತು. ಬಾಗಿಲು ತೆರೆಯಿತು. ಉತ್ತರವೇ ಇರಲಿಲ್ಲ. ಟ್ಯಾಕ್ಸಿ ಚಾಲಕ ನಿಧಾನವಾಗಿ ಹೇಳಿದನು, ಮೇಡಮ್, ಮನೆಯಲ್ಲಿ ಯಾರೂ ಇಲ್ಲವೆನಿಸುತ್ತದೆ. ಎಲ್ಲ ಲೈಟುಗಳು ಆಫ್ ಆಗಿವೆ. ಇದನ್ನು ಕೇಳುತ್ತಿದ್ದಂತೆಯೇ ಶಿಲ್ಪಾಳ ಹೃದಯ ಒಡೆದಂತಾಯಿತು. ಕಣ್ಣೀರು ಆನೆಕಟ್ಟು ಒಡೆದಂತೆ ಹರಿಯಿತು. ಕಂಪಿಸುವ ಧ್ವನಿಯಲ್ಲಿ ಅವಳು, ನನ್ನನ್ನು ನನ್ನ ತವರು ಮನೆಗೆ ಕರೆದುಕೊಂಡು ಹೋಗಿ ಅಂತ ಹೇಳಿದಳು. ಸ್ವಲ್ಪ ಹೊತ್ತಿನ ಬಳಿಕ ಟ್ಯಾಕ್ಸಿ ಅವಳ ತವರು ಮನೆಗೆ ತಲುಪಿತು.
ಚಾಲಕ ಮತ್ತೆ ಅವಳನ್ನು ಬಾಗಿಲಿನ ಬಳಿಗೆ ಕರೆದುಕೊಂಡು ಹೋಗಿ ಬೆಲ್ ಒತ್ತಿದನು. ಬಾಗಿಲು ತೆರೆಯಿತು. ಎದುರು ವಿಮಲಾ ನಿಂತಿದ್ದರು. ಅವರು ಆಶ್ಚರ್ಯಪಡದೆ ಸಹಜವಾಗಿ, ಅಯ್ಯೋ ಮಗಳೇ, ಬಂದೆಯಾ ಅಂತ ಕೇಳಿದರು. ತಾಯಿಯ ಧ್ವನಿ ಕೇಳುತ್ತಿದ್ದಂತೆಯೇ ಶಿಲ್ಪ ಜೋರಾಗಿ ಅತ್ತಳು. ಅಳಬೇಡ ಮಗಳೇ, ಹೇಗಿದ್ದೀಯಾ? ನೋವು ಹೆಚ್ಚು ಇಲ್ಲವಲ್ಲ? ಬಾ, ಮೊದಲು ಕುಳಿತುಕೋ. ಟ್ಯಾಕ್ಸಿ ಡ್ರೈವರ್ಗೆ ಹಣ ಕೊಡುತ್ತೇನೆ. ಅವರು ಶಿಲ್ಪಾಳನ್ನು ಹಿಡಿದು ಒಳಗೆ ಸೋಫಾದ ಮೇಲೆ ಕುಳ್ಳಿರಿಸಿದರು. ಟ್ಯಾಕ್ಸಿ ಚಾಲಕನಿಗೆ ಹಣ ನೀಡಿ ಬಾಗಿಲು ಮುಚ್ಚಿ ಒಳಗೆ ಬಂದರು. ಶಿಲ್ಪ ದುಃಖಿಸುತ್ತಾ, ಅಮ್ಮ, ನನ್ನ ಈ ಸ್ಥಿತಿ ನೋಡಿ ನಿಮಗೆ ಆಶ್ಚರ್ಯವಾಗಲಿಲ್ಲವೇ ಅಂದರು. ನಿಮಗೆ ಮೊದಲು ಎಲ್ಲವೂ ಗೊತ್ತಿತ್ತೆ, ನನ್ನೊಂದಿಗೆ ಏನಾಗಿದೆ ಅಂತ ಎಂದಳು. ವಿಮಲಾ ನಿಧಾನವಾಗಿ, ಹೌದು ಮಗಳೇ, ನಿನ್ನ ಪಕ್ಕದ ಮನೆಯವರು ಫೋನ್ ಮಾಡಿ ಎಲ್ಲವನ್ನ ತಿಳಿಸಿದರು. ನಾನು ಆಸ್ಪತ್ರೆಗೆ ನಿನ್ನನ್ನು ನೋಡಲು ಕೂಡ ಬಂದಿದ್ದೆ. ಆದರೆ ಈ 2 ದಿನಗಳಲ್ಲಿ ಬರಲಾಗಲಿಲ್ಲ. ಸ್ವಲ್ಪ ಕೆಲಸಗಳಲ್ಲಿ ಸಿಕ್ಕಿಕೊಂಡಿದ್ದೆ ಅಂತ ಹೇಳಿದರು. ಅವರ ಮಾತಿನಲ್ಲಿ ಒಂದು ವಿಚಿತ್ರ ಹಿಂಜರಿಕೆ ಇತ್ತು. ಶಿಲ್ಪ ನಡುಗುವ ಧ್ವನಿಯಲ್ಲಿ, ನಿಮ್ಮ ಮಗಳ ಕಣ್ಣುಗಳು ಹೋಗಿವೆ ಅಮ್ಮ. ಅವಳನ್ನು ನೋಡಲು ಬರುವುದಕ್ಕಿಂತ ನಿಮಗೆ ಮುಖ್ಯವಾದ ಕೆಲಸ ಏನಿರಬಹುದು? ನನ್ನೊಂದಿಗೆ ಸುಳ್ಳು ಹೇಳಬೇಡಿ. ನಾನು ನಿಮ್ಮದೇ ಮಗಳು. ಎಲ್ಲವೂ ನಿಮ್ಮಿಂದಲೇ ಕಲಿತಿದ್ದೇನೆ ಅಂತ ಹೇಳಿದಳು. ಇದನ್ನು ಕೇಳಿ ವಿಮಲಾ ಅವರ ಮುಖ ನಿಶಬ್ದವಾಗಿ ಮಂಕಾಯಿತು. ತುಟಿಗಳು ನಡುಗಿದ್ದರೂ ಮಾತುಗಳು ಕಂಠದಲ್ಲಿ ಅಡಗಿಕೊಂಡು ಬಿಟ್ಟವು. ಅಷ್ಟರಲ್ಲಿ ಶಿಲ್ಪ ಎದ್ದು ನಿಂತು, ಸರಿಯಮ್ಮ, ನನಗೆ ಅರ್ಥವಾಗಿದೆ. ನಿಮ್ಮ ಈ ಕುರುಡು ಮಗಳು ನಿಮಗೆ ಭಾರವಾಗುತ್ತಾಳೆ. ಅದೇ ಕಾರಣ ಅಲ್ಲವೇ ಅಂತ ಹೇಳಿದಳು. ಇದನ್ನು ಕೇಳುತ್ತಿದ್ದಂತೆಯೇ ವಿಮಲಾ ಗಾಬರಿಯಾದರು. ಇಲ್ಲ ಮಗಳೇ, ನಾನು ನನ್ನ ಮಗ ಸೊಸೆಯನ್ನ ಕೋಪಗೊಳಿಸಲು ಆಗುವುದಿಲ್ಲ. ಇಲ್ಲವಾದರೆ ಅವರೂ ಕೂಡ ನನ್ನನ್ನು ನಿನ್ನ ಅತ್ತೆಯಂತೆ ನಡೆಸಿಕೊಂಡರೆ? ಈ ಮಾತು ಕೇಳುತ್ತಿದ್ದಂತೆಯೇ ಶಿಲ್ಪಾಳ ಹೃದಯ ಚೂರು ಚೂರು ಆಯಿತು. ತನ್ನ ನಿಜವಾದ ಮನೆ ಯಾವುದು ಎಂದು ಅವಳಿಗೆ ಈಗ ಸ್ಪಷ್ಟವಾಗಿತ್ತು. ಆದರೆ ತಾಯಿಯ ಮಾತುಗಳಿಗೆ ಬಿದ್ದು ತನ್ನದೇ ಕೈಯಿಂದ ತನ್ನ ಮನೆಯನ್ನೇ ಹಾಳು ಮಾಡಿಕೊಂಡಿದ್ದಳು. ಶಿಲ್ಪ ಗಂಟಲು ಬಿಗಿದು, ಅಮ್ಮ, ನನ್ನ ಮನೆಯ ಕೀಲಿ ನಿಮ್ಮ ಬಳಿ ಇದೆ ಅಲ್ವಾ? ನನಗೆ ಮನೆಗೆ ಹೋಗಬೇಕು ಅಂತ ಹೇಳಿದಳು. ವಿಮಲಾ ಬಹಳಷ್ಟು ಹೇಳಬೇಕೆಂದಿದ್ದರು. ಆದರೆ ಮಾತಿನ ಭಾರ ಅವರ ಮೇಲೆ ಹೆಚ್ಚಾಗಿತ್ತು. ಅವರು ನಡುಗುವ ಕೈಗಳಿಂದ ಶಿಲ್ಪಾಳಿಗೆ ಮನೆಯ ಕೀಲಿಯನ್ನು ನೀಡಿದರು. ಹೋಗುವಾಗ ಶಿಲ್ಪ, ಕ್ಷಮಿಸಿ ಅಮ್ಮ, ನಿಮಗೆ ಮತ್ತೊಂದು ತೊಂದರೆ ಕೊಡುತ್ತಿದ್ದೇನೆ. ನಿಮ್ಮ ಮಗ ಸೊಸೆ ಕೋಪಗೊಳ್ಳದಿದ್ದರೆ ಈ ಕುರುಡಿಗಾಗಿ ಒಂದು ರಿಕ್ಷಾ ಕರೆಸಿಕೊಡಿ ಅಂತ ಹೇಳಿದಳು. ವಿಮಲಾ ಅವರ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ಮಾತೇ ಆಡದೆ ಶಿಲ್ಪ ಕೈ ಹಿಡಿದು ರಿಕ್ಷಾದಲ್ಲಿ ಕೂರಿಸಿ ಹಣ ನೀಡಿ ಕಳುಹಿಸಿದರು. ಮನೆ ತಲುಪಿದ ನಂತರ ಶಿಲ್ಪ ಬಾಗಿಲು ತೆರೆದಾಗ ತಂಪಾದ ಗಾಳಿ ಅವಳ ಮುಖಕ್ಕೆ ತಾಗಿತು. ಖಾಲಿ ಮನೆ ಮೌನವಾಗಿ ಅವಳನ್ನು ಸ್ವಾಗತಿಸಿದಂತಿತ್ತು. ಬಾಗಿಲು ಮುಚ್ಚಿ ಗೋಡೆಗಳನ್ನು ಸ್ಪರ್ಶಿಸುತ್ತಾ ಹೇಗೋ ಸೋಫಾದವರೆಗೆ ತಲುಪಿದಳು. ಕತ್ತಲೆಯ ನಡುವೆ ಟೇಬಲ್ ಮೇಲೆ ಕೈಯಾಡಿಸುತ್ತಿದ್ದಾಗ ಅವಳ ಕೈಗೆ ಮನೆಯ ಲ್ಯಾಂಡ್ಲೈನ್ ಫೋನ್ ತಗುಲಿತು. ಅಪರಾಧ ಬೋಧದಿಂದ ಒಳಗೆ ಕುಸಿದು ಹೋಗಿದ್ದರೂ ಧೈರ್ಯ ಮಾಡಿ ಸಂಪತ್ನ ನಂಬರ್ಗೆ ಡೈಲ್ ಮಾಡಿದಳು. ರಿಂಗ್ ಆಯಿತು. ಆದರೆ ಅತ್ತಿಂದ ಪ್ರತಿಕ್ರಿಯೆ ಇರಲಿಲ್ಲ. ಮತ್ತೆ ಮತ್ತೆ ಕರೆ ಮಾಡಿದಳು. ಆದರೆ ಸಂಪತ್ ಫೋನ್ ಎತ್ತದೇ ಇರಬೇಕೆಂದು ಪ್ರತಿಜ್ಞೆ ಮಾಡಿದಂತೆ ಇದ್ದನು. ಅಷ್ಟರಲ್ಲಿ ಫೋನ್ ಗಂಟೆ ಬಂದಿತು. ಶಿಲ್ಪ ಗಾಬರಿಯಿಂದ ರಿಸೀವರ್ ಎತ್ತಿ, ಸಂಪತ್, ನೀನು ಎಲ್ಲಿದ್ದೀಯಾ ಎಂದು ಕೇಳಿದಳು. ಅತ್ತಿಂದ ತಂಪಾದ ಧ್ವನಿ, ನಿನಗೆ ಏನು ಬೇಕು ಶಿಲ್ಪ? ನಾನು ಹೇಳಿದ್ದೇನೆ ಅಲ್ಲವೇ, ಎಲ್ಲವೂ ಮುಗಿದಿದೆ, ಮತ್ತೆ ಫೋನ್ ಮಾಡಬೇಡ ಅಂದನು. ಶಿಲ್ಪ ಅಳುತ್ತಾ ಕೂಗಿದಳು, ಸಂಪತ್, ಪ್ಲೀಸ್ ನನ್ನನ್ನು ಕ್ಷಮಿಸಿ. ನನ್ನ ತಪ್ಪಿಗೆ ಶಿಕ್ಷೆ ಸಿಕ್ಕಿದೆ. ಪ್ಲೀಸ್ ಹಿಂತಿರುಗು ಅಂತ. ಆದರೆ ಮುಂದಿನ ಕ್ಷಣವೇ ಕರೆ ಕಡಿತವಾಯಿತು. ಶಿಲ್ಪ ಸೋಫಾದ ಮೇಲೆ ಕುಳಿತು ಒದ್ದಾಡುತ್ತಾ ಅತ್ತಳು. ಅವಳ ಅಳುವ ಶಬ್ದ ಖಾಲಿ ಮನೆಯಲ್ಲಿ ಪ್ರತಿಧ್ವನಿಸಿತು. ತಾನು ತನ್ನ ಅತ್ತೆ ಸರಸ್ವತಿ ಅವರಿಗೆ ನೀಡಿದ ನೋವಿನ ಫಲ ಅವಳ ಮುಂದೆ ನಿಂತಿತ್ತು, ಭಯಾನಕ ಕನಸಿನಂತೆ. ಇದೀಗ ಶಿಲ್ಪ ಬಳಿ ಪ್ರೀತಿ ಇರಲಿಲ್ಲ, ಆಶ್ರಯ ಇರಲಿಲ್ಲ. ಖಾಲಿ ಮನೆ, ಏಕಾಂತ ಮತ್ತು ಜೀವನ ಪೂರ್ತಿ ಕತ್ತಲೆ ಮಾತ್ರ ಉಳಿದಿತ್ತು. ಮಾನವನು ಎಷ್ಟೇ ಕುತಂತ್ರಿಯಾಗಿರಲಿ ಇತರರಿಗೆ ನೋವು ನೀಡಿ ಎಂದಿಗೂ ಶಾಂತಿಯಿಂದ ಬದುಕಲು ಸಾಧ್ಯವಿಲ್ಲ. ಕಾಲದ ನ್ಯಾಯವೇ ದೊಡ್ಡ ನ್ಯಾಯ. ಇಂದು ನಾವು ಯಾರಿಗಾದರೂ ನೋವು ಕೊಡುತ್ತೇವೆಂದರೆ ನಾಳೆ ಅದೇ ನೋವು ಯಾವುದೋ ರೂಪದಲ್ಲಿ ನಮ್ಮ ಜೀವನದಲ್ಲಿಯೂ ಬರುತ್ತದೆ. ಆದ್ದರಿಂದ ಯಾವಾಗಲೂ ನೆನಪಿರಲಿ, ಕೆಟ್ಟ ವರ್ತನೆಗಳ ಅಂತ್ಯ ಕೆಟ್ಟದ್ದಕ್ಕೆ ಆಗುತ್ತದೆ. ನಮ್ಮ ಸಂಬಂಧಗಳಲ್ಲಿ ಸತ್ಯತೆ, ಗೌರವ ಮತ್ತು ಮಮತೆ ಇರಬೇಕು. ಸುಳ್ಳು, ಸ್ವಾರ್ಥ ಮತ್ತು ದ್ರೋಹ ತಾತ್ಕಾಲಿಕ ಲಾಭ ನೀಡಬಹುದು, ಆದರೆ ಅಂತಿಮ ಫಲ ಸದಾ ದುಃಖಕರವೇ. ಈ ಕಥೆಯಿಂದ ನಿಮಗೆ ಯಾವ ಪಾಠ ಸಿಕ್ಕಿತು? ಶಿಲ್ಪಾ ಜೊತೆ ನಡೆದದ್ದು ಸರಿಯೇ? ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಹಂಚಿಕೊಳ್ಳಿ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಆಸಕ್ತಿಕರ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಷ್ಟರೊಳಗೆ ನಿಮ್ಮನ್ನು ನಿಮ್ಮವರನ್ನು ಚೆನ್ನಾಗಿ ನೋಡಿಕೊಳ್ಳಿ. ಧನ್ಯವಾದಗಳು.